ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಅನ್ಯವರ್ಧನ ಮಾತ್ಸರ್ಯಂ ಗಾಂಧಾರೀತಿ ಉದಾಹರ್ತಂ ಕುಂತಿ ಚಿಂತಿತ ಸಾ ಅಂಧಾ ಸ್ವಗರ್ಭಂ ಮರ್ದಿತ ಸದಾ. ಅನದರ್ ನೇಮ್ ಫಾರ್ jealous is Gandhari. In Mahabharata, Kunti got the child first, so Gandhari was twisting her womb by jealous. Then one child became 101 pieces. ಅನ್ಯವರ್ಧನ ಮಾತ್ಸರ್ಯಂ, ಬೇರೆಯವರ ಅಭಿವೃದ್ಧಿಯನ್ನು ಸಹಿಸದವರಿಗೆ ಇನ್ನೊಂದು ಹೆಸರು ಗಾಂಧಾರಿ. ಏಕೆಂದರೆ ಕುಂತಿಗೆ ಮಗು ಆಗುತ್ತಿದೆ ಎಂಬ ವಿಷಯವನ್ನು ತಿಳಿದ ಆ ಕುರುಡಿಯು ಅಂಧ ಸ್ವಗರ್ಭಂ, ತನ್ನ ಗರ್ಭವನ್ನು ಹಿಸುಕಿಕೊಂಡಳಂತೆ. ಅವರಿಗೆ ಮಕ್ಕಳಾಯಿತಲ್ಲ ಎಂಬ ಹೊಟ್ಟೆ ಕಿಚ್ಚಿನಿಂದ ತನ್ನ ಹೊಟ್ಟೆಯನ್ನು ಹಿಸುಕಿಕೊಂಡಳಂತೆ. ಇದರಿಂದ ಒಂದು ಗರ್ಭವಿದ್ದ ಮಗು 101 ಪೀಸುಗಳಾಗಿ 101 ಮಕ್ಕಳುಗಳಾಗಿ ಯಾವುದಕ್ಕೂ ಏಳಿಗೆ ಇಲ್ಲದೆ ಹೊಟ್ಟೆ ಕಿಚ್ಚಿನಿಂದಲೇ ಬೆಳೆದಂತೆ. ಆದ್ದರಿಂದ ಮಾತ್ಸರ್ಯಕ್ಕೆ ಇನ್ನೊಂದು ಹೆಸರೇ ಗಾಂಧಾರಿ. ನಿಶ್ಚೇಷ್ಟಿತ ಕೃಷಿ ಭೂಮಿಂ ದಾತವ್ಯಂ ಶ್ರಮಜೀವಿನಾಂ ಆಹಾರೋತ್ತರ ಸಮೃದ್ಧೇ ಸತ್ಫಲ ಭವತಿರ್ಭುವಿ. ಇಫ್ ಯು ಹ್ಯಾವ್ ಎಕ್ಸೆಸ್ ಆಫ್ ಅನ್ಯೂಸ್ಡ್ agricultural land, then it should be given to those hard workers who work hard so that the land can be used for additional food production instead of keeping idle. ನಿಶ್ಚೇಷ್ಟಿತ ಕೃಷಿ ಭೂಮಿಂ, ಯಾರು ಉಪಯೋಗ ಮಾಡದಂಥ ಭೂಮಿಯನ್ನು, ತಮ್ಮ ಭೂಮಿಯನ್ನು ಉಪಯೋಗ ಮಾಡದೇ ಇರುವ ಕೃಷಿಕನಿಂದ ಅಂತಹ ಭೂಮಿಯನ್ನು ಸರ್ಕಾರವು ಪಡೆದು ಯಾರು ಶ್ರಮ ವಹಿಸಿ ಕೆಲಸ ಮಾಡುತ್ತಾರೆಯೋ ಅಂಥವರಿಗೆ ವಹಿಸಿಕೊಡಬೇಕು. ಆಗ ನಿಶ್ಚೇಷ್ಟಿತವಾದ ಉಪಯೋಗಕ್ಕೆ ಬಾರದ ಭೂಮಿಯೂ ಸದುಪಯೋಗವಾಗುತ್ತದೆ. ಇದರಿಂದ ಆಹಾರೋತ್ತರ ಸಮೃದ್ಧೆ, ಆಹಾರವು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುವುದರ ಮೂಲಕ ಸತ್ಫಲ ಭವತಿರ್ಭುವಿ, ಭೂಮಿಯು ಕೂಡ ಒಳ್ಳೆಯ ಫಲವತ್ತತೆಯನ್ನು ಪಡೆದುಕೊಳ್ಳುತ್ತದೆ. ಸ್ವಕ್ಷೇತ್ರೇ ವಧುನಾ ವರ್ಜ್ಯಂ ಜ್ಞಾತ್ವಾ ಸರ್ವ ಕಶ್ಮಲಂ ದುರ್ಗಂಧ ಜ್ಞಾನಪರ್ಯಂತಂ ಮತ್ಸತಿ ಇತಿ ಪಾಲತಿ. We are not supposed to marry a bride within our known area or known circle. We are familiar with her sickness and crookedness, etc. Till we know her loopholes, we feel that she is my wife. ಸ್ವಕ್ಷೇತ್ರೇ ವಧುನಾ ವರ್ಜ್ಯಂ, ನಮಗೆ ಗೊತ್ತಿರುವಂತಹ ಪರಿಚಯ ಇರುವಂತಹ ಸುತ್ತಮುತ್ತ ಇರುವಂತಹ ಗೊತ್ತಿರುವಂತಹ ಸರ್ಕಲ್ನಲ್ಲಿ, ವೃತ್ತದಲ್ಲಿ, ನಮ್ಮ ಪರಿಧಿಯಲ್ಲಿ ಅಂತಹ ವಧುವನ್ನು ತಂದುಕೊಳ್ಳಬಾರದು. ಏಕೆಂದರೆ ಅವಳ ರೋಗ ರುಜಿನಗಳು, ಕಶ್ಮಲಗಳು ಎಲ್ಲವೂ ನಮಗೆ ತಿಳಿದಿರುತ್ತದೆ. ದುರ್ಗಂಧ ಜ್ಞಾನ ಪರ್ಯಂತಂ, ಎಲ್ಲಿಯವರೆಗೆ ಅವಳು ನಮ್ಮನ್ನು ಮದುವೆಯಾಗಿ ಅವಳ ಸಮಸ್ಯೆಗಳು, ರೋಗಗಳು, ರುಜಿನಗಳು ಎಲ್ಲವೂ ನಮಗೆ ತಿಳಿಯುತ್ತದೆಯೋ ಅಲ್ಲಿಯವರೆಗೆ ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ವಧು ಎಂದು ಪಾಲಿಸುತ್ತಾರೆ. ಅವಳ ದುರ್ಗಂಧ, ಕೋಪತಾಪ ವಾಸನೆಗಳು ಅರ್ಥವಾದಾಗ ಡೈವರ್ಸ್ಗೆ ಪ್ರಯತ್ನಿಸುತ್ತಾರೆ. ಒಟ್ಟಿನಲ್ಲಿ ದೂರವಿರುವುದೆಲ್ಲ ಚೆಂದ ಕಾಣುತ್ತದೆ, ಹತ್ತಿರ ಬಂದಾಗ ವಾಸನೆಯಾಗುತ್ತದೆ. ವಿನಾ ಏಕಾಕ್ಷರಂ ಜ್ಞಾನಂ ಪ್ರಾಪ್ಯತೆ ಸ್ನಾತಕೋತ್ತರಂ ವಿಶ್ವವೈಚಿತ್ರ ವಿನ್ಯಾಸಂ ಸುಸಾಧ್ಯಂ ದೇವ ಸಂಸ್ಕೃತೆ. The wonder of the world is, without knowing any letter in Sanskrit, we can get master degree,
and become the Vice Chancellor of the university. ವಿನಾ ಏಕಾಕ್ಷರಂ ಜ್ಞಾನಂ, ಒಂದು ಅಕ್ಷರದ ಜ್ಞಾನವೂ ಇಲ್ಲದಿದ್ದಾಗಲೂ ಕೂಡ ಸ್ನಾತಕೋತ್ತರವನ್ನು ಪಡೆಯಬಹುದು. ಪ್ರಾಪ್ಯತೆ ಸ್ನಾತಕೋತ್ತರಂ. ಇದೇ ವಿಶ್ವದ ವಿಚಿತ್ರ ಮತ್ತು ವಿನ್ಯಾಸಗೊಳಿಸಲಾಗದ ವಿದ್ಯೆಯಾಗಿದೆ. ಇದು ಎಲ್ಲಿ ಸಾಧ್ಯಪ್ಪ, ಎಲ್ಲಿ ಸಿಗುತ್ತದೆಯಪ್ಪ, ಅಕ್ಷರ ಗೊತ್ತಿಲ್ಲದಿದ್ದರೂ ಸ್ನಾತಕೋತ್ತರ ಪದವಿಯನ್ನು ಎಲ್ಲಿ ಪಡೆಯಬಹುದಪ್ಪೋ ಎಂದು ಕೇಳಿದರೆ ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ. ಸಂಸ್ಕೃತದ ಒಂದು ಅಕ್ಷರವೂ ಬಾರದಿದ್ದರೂ ಕೂಡ ನೀನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಕೂಡ ಆಗಬಹುದು. ಇದು ಪ್ರಪಂಚದ 8ನೇ 9ನೇ 10ನೇ ವೈಚಿತ್ರ್ಯವಾಗಿದೆ. ಮಿಥ್ಯೇನಾರ್ಜಿತಂ ಜ್ಞಾನಂ ವಂಚನೇನಾರ್ಜಿತಂ ಧನಂ ಪ್ರಭಾವಾರ್ಜಿತ ಯತ್ ಪೂಜಾ ಕಾರ್ಯಕಾಲೇ ವಿನಶ್ಯತಿ. ನಾಲೆಡ್ಜ್ ವಿತೌಟ್ ಟ್ರೂತ್, ಮನಿ ಅರ್ನ್ಡ್ ಥ್ರೂ ಕರಪ್ಷನ್, ಡಿವೋಷನ್ ವಿತೌಟ್ ಸೆಲ್ಫ್ ರಿಲಯನ್ಸ್ ವಿಲ್ ಬಿ ಯೂಸ್ಲೆಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಮಿಥ್ಯೇನಾರ್ಜಿತಂ ಜ್ಞಾನಂ, ಸುಳ್ಳು ಹೇಳಿ ಪಡೆದುಕೊಂಡಂತಹ ಜ್ಞಾನವು, ವಂಚನೆಯಿಂದ ಪಡೆದುಕೊಂಡಂತಹ ಹಣವು, ಪ್ರಭಾವದಿಂದ ಯಾರದೋ ಒತ್ತಡಕ್ಕೋಸ್ಕರ ಮಾಡಿದ ಪೂಜೆಯು ಯಾವುದೇ ಫಲವನ್ನು ಕೊಡದೆ ಬೇಕಾದ ಸಮಯದಲ್ಲಿ ಕೈಕೊಟ್ಟು ಎಲ್ಲವನ್ನು ನಾಶ ಮಾಡುತ್ತದೆ. ವಲ್ಲಭೇತಿ ಪಟೇಲೋಸ್ತು ನರಲೋಹೇತಿ ಕೀರ್ತಿತ ಕ್ಷೇತ್ರಂ ರಾಜ್ಯಂ ಸುಸಂಸ್ಕೃತ್ಯ ಸದೃಢೀಕೃತ ಭಾರತಂ. Another name of Vallabhbhai Patel is Iron Man of India, who united the scattered kings and made a great India. ವಲ್ಲಭಭಾಯ್ ಪಟೇಲ್ ಎಂಬುವರು ನರಲೋಹ, ಐರನ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಇವರು ಹರಿದು ಹಂಚಿ ಹೋದ ಭಾರತದ ಸಣ್ಣ ಸಣ್ಣ ರಾಜ್ಯಗಳನ್ನು ಸಂಸ್ಕಾರ ಮಾಡಿಕೊಂಡು ದೃಢೀಕೃತ ಭಾರತ, ಒಂದು ಸದೃಢವಾದ ಭಾರತವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಆಹಾರ ನಿದ್ರಾ ಭೋಗೇಶು ಮಗ್ನಃ ಮಾತ್ಸರ್ಯ ತುಂಗೆ ಅಭಿಮಾನ ಭಂಗೆ ಸದಾ ಸಮುಜ್ಜೀವತಿ ಶುಕ್ರಯೋಗೆ ದುರ್ಯೋಧನ ಕಾಲ ಕರ್ಮಾದಿಭೋಗೆ. Sometimes without humility, food, shelter, sex as well as jealous will get all facilities due to time and luck. ಆಹಾರ ನಿದ್ರಾ ಎಲ್ಲ ರೀತಿಯ ಭೋಗಗಳು ಹೊಟ್ಟೆ ಕಿಚ್ಚು ಇದ್ದಾಗಲೂ ಕೂಡ, ಅಭಿಮಾನ ಇಲ್ಲದಿದ್ದಾಗಲೂ ಕೂಡ ಹೇರಳವಾಗಿ ಕೆಲವರಿಗೆ ಶುಕ್ರಯೋಗ ಬಂದಾಗ ಸಿಗುತ್ತದೆ. ಸದಾ ಸಮುಜ್ಜೀವತಿ ಶುಕ್ರಯೋಗಿ, ಶುಕ್ರದಶೆ ಬಂದಾಗ ಎಲ್ಲ ರೀತಿಯ ಸೌಕರ್ಯಗಳು ಅವರಿಗೆ ಸಿಗುತ್ತದೆ. ದುರ್ಯೋಧನನಂತೆ ಸುಖವಾಗಿ ಬದುಕುತ್ತಾರೆ. ಇದು ಕಾಲ ಮತ್ತು ಅವರ ಕರ್ಮಗಳ ಭೋಗದಿಂದ ಅವರವರಿಗೆ ಈ ರೀತಿಯ ಅದೃಷ್ಟಗಳು ಪ್ರಾಪ್ತಿಯಾಗುತ್ತವೆ. ಕೇಶವೇನ ತದಾ ಪ್ರೋಕ್ತಂ ಚಾತುರ್ವರ್ಣ್ಯಂ ಗುಣಾದಿಷು ಪರಂ ಶತವಿಭಾಗೇಣ ಸದ್ಯೋ ದಹತಿ ದುರ್ಜನ. ಇನ್ ಭಗವದ್ಗೀತಾ, Krishna says only 4 castes. That too, it is based on the guna karma vibhagashah. But the concurrent idiots divide thousands of castes within themselves, like left, right, straight, wrong, etc. But blame Lord Krishna. ಕೇಶವೇನ ತದಾ ಪ್ರೋಕ್ತಂ, ಕೃಷ್ಣ ಆ ಕಾಲದಲ್ಲೇ 4 ವರ್ಣಗಳನ್ನು ಗುಣಕರ್ಮ ವಿಭಾಗದಿಂದ ಮಾಡಿದ್ದೇನೆ ಎಂದು ಹೇಳಿದ್ದಾನೆ. ಆಯಿತು, ಅವನು ಹೇಳಿದ್ದು ತಪ್ಪು. ಏಕೆಂದರೆ ಜಾತಿ ಇರಬಾರದು ಅಂತ ಹೇಳುವಂತಹ ಮಹಾಪುರುಷರು ಪರಂ ಶತವಿಭಾಗೇಣ ತಮ್ಮ ತಮ್ಮ ಸಂಸಾರಗಳಲ್ಲಿ 100 ವಿಭಾಗ ಮಾಡಿಕೊಂಡು, ಬಲಗೈ ಎಡಗೈ 108 ವಿಭಾಗಗಳನ್ನು ಮಾಡಿಕೊಂಡು, ಬಲಗಾಲು ಎಡಗಾಲು, ಬಲತಲೆ ಎಡಕಣ್ಣು ಬಲಗಣ್ಣು ಎಂಬುದಾಗಿ 108 ವಿಭಾಗ ಮಾಡಿ ಸದ್ಯೋ ದಹತಿ ದುರ್ಜನ,
ಕೃಷ್ಣ ಮಾಡಿದ ತಪ್ಪು ಅಂತ ಹೇಳ್ತಾರೆ ಬಿಟ್ಟರೆ ಇವರು ಮಾಡೋದೆಲ್ಲ ಸರಿಯಾಗಿದೆ ಎಂದು ಇವರೇ ತೀರ್ಮಾನಿಸಿಕೊಂಡು ಬಿಡುತ್ತಾರೆ. ಸದ್ಯೋ ದಹತಿ ದುರ್ಜನ. ಸಜ್ಜನೋ ಜಾತಿ ಧರ್ಮಾಣಂ ಪರಿತ್ಯಜಿತ ಚಿಂತನೆ, ದುರ್ಜನೋ ನವಜಾತೀನಾಂ ವಿಭಾಜಿತಿ ಪುನರ್ನವ. Noble people reduce and eliminate the caste system with self-reliance, but idiots extend the new castes into many divisions. ಸಜ್ಜನೋ ಜಾತಿ ಧರ್ಮಾಣಂ ಪರಿತ್ಯಜಿತ ಚಿಂತನೆ, ಸಜ್ಜನರು ಜಾತಿ ಧರ್ಮ ಇರಬಾರದು ಎಂದು ಸ್ವಂತ ಬುದ್ಧಿಯಿಂದ ತಿಳಿದುಕೊಂಡು ಕಡಿಮೆ ಮಾಡುತ್ತಾ ಬರುತ್ತಾರೆ. ಆದರೆ ದುರ್ಜನರು ತಮ್ಮಲ್ಲಿರುವ 2 ಜಾತಿಗಳ ಮಧ್ಯೆ 108 ಜಾತಿಗಳನ್ನು ಸೃಷ್ಟಿಸಿಕೊಂಡು ಪುನಃ 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 ವಿಭಾಗ ಮಾಡಿಕೊಂಡು ವಿಭಾಜಿತಿ ಪುನಃ ಪುನಃ ತಾವು ಶ್ರೇಷ್ಠರೆಂದು ಹೇಳಿಕೊಳ್ಳುತ್ತಾರೆ. ಜಾತಿ ಧರ್ಮೇಣ ಸೌಭಾಗ್ಯಂ ಸದಾ ವಾಂಛತಿ ದುರ್ಜನಾಃ, ಜಾತ್ಯಾತೀತ ಪ್ರಬೋದಂತು ಸಜ್ಜನಾಯತು ಕೇವಲಂ. Idiots want to continue the caste system uninterruptedly to get better facilities. So idiots want to continue the caste system without any problem to get better facilities. But secularism is there, no? Secularism is only to noble people as well as the followers of the rules. Those who don't follow the rules, they don't have secularism, they have variety of divisions of castes. ಜಾತಿ ಧರ್ಮೇಣ ಸೌಭಾಗ್ಯಂ ಸದಾ ವಾಂಛಿತಿ ದುರ್ಜನ. ಜಾತಿ ಧರ್ಮ ಎಲ್ಲವೂ ಪೀಸ್ ಅನೇಕ ತುಂಡುಗಳಾಗಿ ಇರಬೇಕೆಂದೇ ಕೆಲವರು ದುರ್ಜನರು ಬಯಸುತ್ತಾರೆ. ಏಕೆಂದರೆ ಇದರಿಂದ ಸಾಕಷ್ಟು ಲಾಭ ಬರುವಾಗ ಜಾತಿಯನ್ನು ಯಾರಕ್ಕೆ ಬಿಟ್ಟು ಕೊಡಬೇಕು? ಹಾಗಾದರೆ ಜಾತ್ಯತೀತ ಇದೆಯಲ್ಲ ಅಂತ ಹೇಳಿದ್ರೆ ಅದು ಕೇವಲ ಸಜ್ಜನರಿಗೆ ಮಾತ್ರ, ಅಥವಾ ಕಾನೂನನ್ನು ಪಾಲಿಸುವವರಿಗೆ ಮಾತ್ರ ಜಾತಿ, ಬಿಟ್ಟರೆ ಪಾಲಿಸಿದವರಿಗೆ ಅನೇಕ ಜಾತಿಗಳು. ಜಾತಿ ಇದ್ದಾಗ ಧನಮಾಯಾತಿ, ಅನೇಕ ರೀತಿಯ ಸೌಭಾಗ್ಯ ಸೌಕರ್ಯಗಳು ಸಿಗುವಾಗ ಯಾರು ಜಾತಿಯನ್ನು ಬಿಟ್ಟುಕೊಟ್ಟರು? ಜಾತಿಯನ್ನು ಇನ್ನೂ ಹೆಚ್ಚಿಸುತ್ತಲೇ ಇರುತ್ತಾರೆ. ದ್ವಂದ್ವಾತೀತ ಇತಿ ಜ್ಞಾನಂ ಗೀತೆತು ಕೇಶವಾಮೃತಂ ಚತುರ್ಥ ಅಧ್ಯಾಯ ಸುಶ್ಲೋಕಂ ಯೋ ನ ಚಿಂತತಿ ವಂಚಕಃ. Non-dualistic concept is stated by Krishna himself at the verse 22 in the 4th chapter of Bhagavad Gita. Those who don't read and misinterpret are the real mischief or troublemakers to the society. ದ್ವಂದ್ವಾತೀತ, ದ್ವಂದ್ವ ಇಲ್ಲ, ದ್ವಂದ್ವ ಇರಬಾರದು ಎಂಬ ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಕೇಶವನು ಸ್ಪಷ್ಟವಾಗಿ ಹೇಳಿರುತ್ತಾನೆ. 4ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ದ್ವಂದ್ವಾತೀತಂ ಎಂದು ಹೇಳಿದ್ದಾನೆ, ದ್ವಂದ್ವ ಇರಬಾರದು ಎಂದು ಹೇಳಿದ್ದಾನೆ. ಈ ವಿಷಯವನ್ನು ಮರೆಮಾಚಿ ದ್ವಂದ್ವವನ್ನೇ ಹೆಚ್ಚು ಮುನ್ನೆಲೆಗೆ ತರಲು ಕೆಲವರು ಪ್ರಯತ್ನಿಸುತ್ತಾರೆ. ಅವರನ್ನು ವಂಚಕರು ಎಂದು ಕರೆಯಬಹುದು. ಸಜ್ಜನಾಯ ಕೃತಂ ಪುಣ್ಯಂ ದುರ್ಜನಾಯ ಉಪಗೃಹ್ಯತೆ. ದುರ್ಜನಾರ್ಜಿತಂ ಯಲ್ಲಾಭಂ ಪರಹಸ್ತಗತಂ. The fruits of the hard work of the noble people will be snatched by the idiots easily, but they also cannot use it. It will be snatched by some other idiots. ಸಜ್ಜನಾಯ ಕೃತಂ ಪುಣ್ಯಂ ದುರ್ಜನಾಯ ಉಪಗೃಹ್ಯತೆ. ಒಳ್ಳೆಯ ವ್ಯಕ್ತಿಗಳು ಶ್ರದ್ಧೆಯಿಂದ ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ದುರ್ಜನರು ಸುಲಭವಾಗಿ ಕಿತ್ತುಕೊಂಡು ಎಳೆದುಕೊಂಡು ಸೆಳೆದುಕೊಂಡು ಬಿಡುತ್ತಾರೆ. ಹಾಗಾದರೆ ದುರ್ಜನರು ಈ ರೀತಿ ಪಡೆದ ಈ ಲಾಭ, ದುರ್ಜನಾರ್ಜಿತ ಯದ್ ಲಾಭಂ
ಏನಾಗುತ್ತದೆ ಎಂದರೆ ಇನ್ಯಾರೋ ಕಿತ್ತುಕೊಂಡು ಹೋಗುತ್ತಾರೆ ಹೊರತು ಅವರು ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದುರಾಶಾ ಭೋಗ ಮಾತ್ಸರ್ಯೇ ವಿಷಯೇ ಭೋಗಚಿಂತನೆ ಪತಿಹಿಂಸಾ ಶೀಘ್ರಕೋಪಿ ಸ್ವಪತ್ನಿ ಮೋಕ್ಷ ಸಾಧನ. ಲಸ್ಟ್, greed, jealous, troubling the husband will definitely help to the husband to get the salvation. ದುರಾಶಾ ಭೋಗ ಮಾತ್ಸರ್ಯ, ದುರಾಸೆ, ದುರ್ಭೋಗ, ಮಾತ್ಸರ್ಯ, ವಿಷಯ ಭೋಗ, ವಿಷಯಾಸಕ್ತಿ, ಕೆಟ್ಟ ಕೆಟ್ಟ ಯೋಚನೆಗಳು, ಪತಿಗೆ ಹಿಂಸೆ ಕೊಡುವುದು, ತಕ್ಷಣದಲ್ಲಿ ಕೋಪ ಬಂದು ಗಂಡನನ್ನು ದನದಂತೆ ಬಡಿಯುವುದು, ಇಂತಹ ಸುಸಂಸ್ಕಾರ ಇರುವ ಯಾವುದೇ ಸತಿಯು, ಹೆಂಡತಿಯು, ಸ್ವಪತ್ನಿಯು ಆ ಗಂಡನಿಗೆ ಮೋಕ್ಷ ಸಾಧನೆಗೆ ಕಾರಣಳಾಗುತ್ತಾಳೆ. ಇವಳ ಹತ್ರ ನೊಂದು ಬೆಂದು ಎಲ್ಲ ಅನುಭವಿಸಿದ ನಂತರ ಆ ಪತಿ ಭಗವಂತ ನನಗೆ ಜನ್ಮ ಸಾಕು, ಮುಕ್ತಿ ಕೊಡು ಎಂದು ಕೇಳುತ್ತಾನೆ. ವಿಪ್ರೇತು ರಾವಣೋ ರಾಜ ಭಸ್ಮಾಸುರ ಸುತೇಶ್ವರ ಬ್ರಹ್ಮೋಪಿ ನಾರದೋ ವಿಪ್ರಃ ನ ಪೂಜ್ಯಂ ಗುಣಕಾರಣಂ. ದ ಕಿಂಗ್ Ravana is a Brahmin. The Bhasmasura is the son of God Shiva, and even the son of Brahma is Narada. As well as Brahma is not worshipped. So, character is the reason for worship, not the caste or origin. ವಿಪ್ರೇತು ರಾವಣ ರಾಜ, ರಾವಣನು ರಾಜನಾಗಿದ್ದರು, ಬ್ರಾಹ್ಮಣನಾಗಿದ್ದರು. ಭಸ್ಮಾಸುರನು ಶಿವನ ಮಗನಾಗಿದ್ದರು. ಬ್ರಹ್ಮನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುತ್ತಿದ್ದರು. ನಾರದನು ಬ್ರಹ್ಮನ ಮಗನಾಗಿದ್ದರು. ಯಾರೂ ಇವರನ್ನು ಪೂಜೆ ಮಾಡುವುದಿಲ್ಲ, ಏಕೆಂದರೆ ಪೂಜೆ ಮಾಡಲು ಹುಟ್ಟು ಕಾರಣವಲ್ಲ, ಗುಣ ಕಾರಣಂ. ಅಂಗಪೂಜೆ ಕೃತಂ ಧ್ಯಾನಂ ಭ್ರೂಮಧ್ಯೆ ಶೂನ್ಯಚಿಂತನಂ ಏಕೀಕೃತಮತಿವೃತ್ತಿ ಸಾಯುಜ್ಯೆ ಪರಮಾಗತಿ. To make meditation, follow these steps or methods. First, think of all the organs of God, from feet to the hand, feet to stomach, heart, head, hand, etc. Then slowly bring your mind to your eye center, between two eyes, center on the forehead, and make an imaginary circle over there and stay there continuously, which helps to salvation from the world thoughts. ಅಂಗಪೂಜೆ ಕೃತಂ ಧ್ಯಾನಂ. ಧ್ಯಾನ ಮಾಡಬೇಕಾದರೆ ಮೊದಲು ಕೆಲವು ಹಂತಗಳನ್ನು ಫಾಲೋ ಮಾಡಬೇಕು. ಮೊದಲನೇದಾಗಿ ಭಗವಂತನನ್ನು ಕಲ್ಪಿಸಿಕೊಂಡು ಕಾಲಿನಿಂದ ಎಲ್ಲ ಅಂಗಗಳಿಗೂ ಕೂಡ ಪೂಜೆ ಮಾಡಬೇಕು. ನಂತರ ನಮ್ಮ ಎರಡು ಕಣ್ಣುಗಳ ಮಧ್ಯೆ ಇರುವಂತಹ ಅಥವಾ ಶಿವನ ಮುಕ್ಕಣ್ಣು ಇರುವ ಜಾಗದಲ್ಲಿ ನಮ್ಮ ಚಿಂತನೆಯನ್ನು ತಂದಿಟ್ಟುಕೊಳ್ಳಬೇಕು. ಅಲ್ಲೊಂದು ಶೂನ್ಯವನ್ನು ರಚಿಸಿಕೊಂಡು ಶೂನ್ಯ ಸಂಪಾದನೆಯ ಜಾಗವಾಗಿ ಮೂರನೆಯ ಕಣ್ಣು ಇರುವ ಜಾಗದಲ್ಲಿ ಶೂನ್ಯ ಮಾಡಿಕೊಂಡು ಅಲ್ಲಿಯೇ ಅನೇಕ ಕಾಲ ಏಕೀಕೃತ ಮತಿವೃತ್ತಿ, ಮನಸ್ಸನ್ನು ಅಲ್ಲಿಯೇ ಕೇಂದ್ರೀಕರಿಸಿಕೊಂಡು ಅನೇಕ ಗಂಟೆಗಳು, ಅನೇಕ ದಿವಸಗಳು, ಅನೇಕ ವರ್ಷಗಳ ಕಾಲ ಮಾಡುವುದರಿಂದ ಖಂಡಿತವಾಗಲು ಪರಮಾಗತಿ, ಮುಕ್ತಾತ್ಮನಾಗಲು ಸಾಧ್ಯ. ಮೆಕಾಲೆ ಶಿಕ್ಷಣಾತ್ ಪೂರ್ವಂ ನೀತಿರೇವ ಹಿ ಭಾರತಂ ಆಬಾಲವೃದ್ಧ ಪರ್ಯಂತಂ ಗ್ರಾಮ್ಯೇ ನೀತ್ಯೇ ಸುಶಿಕ್ಷಿತಂ. ಇನ್ ಇಂಡಿಯಾ the ethics and morality was safe and widespread, starting from child to the old man, even in the rural India, before Macaulay education system.
ಮೆಕ್ಯಾಲೆ ಶಿಕ್ಷಣ ಪೂರ್ವ, ಮೆಕ್ಯಾಲೆ ಶಿಕ್ಷಣ ಬರುವುದಕ್ಕಿಂತ ಮೊದಲೇ ಈ ಭಾರತದಲ್ಲಿ ಮೂಲೆ ಮೂಲೆಯಲ್ಲೂ ಆಬಾಲ ವೃದ್ಧ ಪರ್ಯಂತಂ, ಮಗುವಿನಿಂದ ಹಿಡಿದು ಮುದುಕನವರೆಗೂ ಎಲ್ಲರೂ ಕೂಡ ನೀತಿಗೆ ಹೆದರುತ್ತಿದ್ದರು, ನೀತಿಯಿಂದ ಬಾಳುತ್ತಿದ್ದರು. ಎಲ್ಲ ಹಳ್ಳಿಯಿಂದ ಹಿಡಿದು ಎಲ್ಲ ಊರಲ್ಲಿಯೂ ಕೂಡ ನೀತಿ 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 ಎಂಬುದಾಗಿಯೇ ಬೆಳೆದು ಸುಶಿಕ್ಷಿತರಾಗಿರುತ್ತಿದ್ದರು. ಯಾವುದೇ ಕಾರಣಕ್ಕೂ ನೀತಿಯನ್ನು ಬಿಡುತ್ತಿರಲಿಲ್ಲ. ಮೆಕಾಲೆ ಬಂದ ನಂತರ ಎಲ್ಲವೂ ಬದಲಾಗಿದೆ. ಭಾರತೆ ನೀತಿ ಸರ್ವಸ್ವಂ ದೈವೇತಿ ಪರಿಪಾಲಿತಂ, ಭಿಕ್ಷುಕಾಃ ಚೋರಚಾಂಡಾಲೈಃ ಪಾಲಿತಂ ಶುದ್ಧಮಾನಸೈಃ. ಇನ್ ಇಂಡಿಯಾ, ethics and morality was treated as the god by everybody, starting from beggar to the thief as well as the idiots, with pure and wholeheartedly. ಭಾರತೇ ನೀತಿ ಸರ್ವಸ್ವಂ, ಭಾರತದಲ್ಲಿ ನೀತಿ ಒಂದೇ. ರಾಮನ ಕಾಲದಿಂದಲೂ ನೀತಿ ಒಂದಕ್ಕೆ ಜನ ಹೆದರುತ್ತಿದ್ದರು. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಕೊಟ್ಟ ಮಾತಿಗೆ ಹೆದರಿದೆ ಎಂದು ನೀತಿಯನ್ನು ಪಾಲಿಸುತ್ತಿದ್ದರು. ದೈವೇತಿ ಪರಿಪಾಲಿತಂ, ನೀತಿಯನ್ನೇ ದೇವರೆಂದು ಪರಿಪಾಲಿಸುತ್ತಿದ್ದರು. ಭಿಕ್ಷುಕರಿಂದ, ಚೋರರಿಂದ, ಚಾಂಡಾಲರು ಪ್ರತಿಯೊಬ್ಬರೂ ಕೂಡ ಶುದ್ಧ ಮನಸ್ಸಿನಿಂದ ನೀತಿಯನ್ನು ಪರಿಪಾಲಿಸುತ್ತಿದ್ದರು. ಭ್ರಷ್ಟಾಚಾರ ಅನಾಚಾರ ದುರಾಶೆ ಮೋದ ಜೀವನಂ, ಆತಂಕಮುಗ್ರ ಸಾಮ್ರಾಜ್ಯಂ ಆಕ್ರಾಂತೈ ದತ್ತಮುನ್ನತೆ. Corruption, bribery, lust, greed, terrorism, etc. is the gifts of invaders in India. ಭ್ರಷ್ಟಾಚಾರ, ಅನಾಚಾರ, ದುರಾಸೆ, ಮಜಾ, ಮೋದ ಜೀವನ, ಆತಂಕವಾದಿ, ಉಗ್ರ ಸಾಮ್ರಾಜ್ಯ ಎಲ್ಲವೂ ಕೂಡ ಆಕ್ರಾಂತ ಇನ್ವೇಡರ್ಸ್, ನಮ್ಮ ದೇಶಕ್ಕೆ ದಾಳಿಕೋರರು ಬಂದ ನಂತರ ಅವರು ಕೊಟ್ಟ ನಮಗೆ ಕಾಣಿಕೆಯಾಗಿದೆ. ಇದನ್ನು ನಾವು ಈಗಲೂ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಕಥಾ ಸಂಸ್ಕಾರಮುದ್ದೇಶ್ಯಂ ಭಾರತೆ ರಾಮನೈತಿಕಂ, ನೀತಿಬೋಧನ ಪೂರ್ವೇಷು ಅನುಷ್ಠಾನೇ ಪ್ರಜೀವಿತಂ. ದ ಸ್ಟೋರಿ ಟೆಲ್ಲಿಂಗ್ ಆನ್ ರಾಮಾಯಣ ಆನ್ ಡೂಸ್ and Mahabharata don'ts of life will help to extend the ethical values of life. In addition to that, execution was done by the noble persons here in this same India before Macaulay system. ಕಥಾ ಸಂಸ್ಕಾರ ಉದ್ದೇಶ್ಯಂ, ಯಾವುದೇ ಕಥೆಯನ್ನು ಹೇಳುವುದರ ಒಂದು ಹಿಂದಿನ ಇರುವಂತಹ ಉದ್ದೇಶ ಏನಪ್ಪ ಎಂದರೆ, ಮಹಾಭಾರತವು ಏನು ಹೇಗೆ ಬದುಕಬಾರದು ಎಂದು ಹೇಳಿದರೆ, ರಾಮಾಯಣವು ಹೇಗೆ ಬದುಕಬೇಕು ಎಂಬುದನ್ನು ನೀತಿ ರೂಪದಲ್ಲಿ, ಕಥಾರೂಪದಲ್ಲಿ ನಮಗೆ ಭಾರತದಲ್ಲಿ ಹೇಳಿಕೊಟ್ಟಿದೆ. ನೀತಿ ಬೋಧನ ಪೂರ್ವೇಶು, ನೀತಿ ಹೇಳುವುದಕ್ಕಿಂತ ಮೊದಲು ಅದನ್ನು ಅನುಷ್ಠಾನದಲ್ಲಿ, ಜೀವನದಲ್ಲಿ ತಾನು ಮೊದಲು ಮಾಡಿ ನಂತರ ಬೇರೆಯವರಿಗೆ ತಿಳಿಸಿಕೊಡುತ್ತಿದ್ದರಿಂದ ನೀತಿ ಭಾರತದ ದೇವರಾಗಿದ್ದೆ. ಶಿಕ್ಷಣಂ ಅಲ್ಪಕಾಲೀನಃ ನೀತಿರೇವ ಹಿ ಶಾಶ್ವತಂ, ನೀತಿರ್ವಿನಾ ಮಾನವೋಪಿ ಮೃಗೋ ಭವತಿ ನಿಶ್ಚಯಂ. ಎಜುಕೇಷನ್ ಈಸ್ ಟೆಂಪರರಿ, whereas the character is eternal. Man will become the animal without ethics and morality. ಶಿಕ್ಷಣಂ ಅಲ್ಪಕಾಲೀನಃ, ಶಿಕ್ಷಣವು ಅಲ್ಪಕಾಲೀನವಾದ್ದು, ಆದರೆ ನೀತಿಯು ಶಾಶ್ವತವಾದ್ದು. ನೀತಿಯನ್ನು ಯಾರು ಪಾಲಿಸುತ್ತಾರೆಯೋ ಅವರು ಸತ್ತ ನಂತರವೂ ಬದುಕಿರುತ್ತಾರೆ. ನೀತಿರ್ವಿನ ಮಾನವೋಪಿ, ನೀತಿ ಇಲ್ಲದ ಮನುಷ್ಯ ಮೃಗವಾಗುತ್ತಾನೆ. ಮೃಗೋ ಭವತಿ ನಿಶ್ಚಯಂ, ಕೆಲವೊಮ್ಮೆ ಮೃಗಕ್ಕಾದರೂ ಒಂದಿಷ್ಟು ನೀತಿ ಇರುತ್ತದೆ, ಆದರೆ ನೀತಿ ಬಿಟ್ಟ ಮಾನವ ಮೃಗಕ್ಕಿಂತಲೂ ಕೆಟ್ಟ ಪ್ರಾಣಿಯಾಗುತ್ತಾನೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಧರ್ಮಾಂತರ ದುರುದ್ದೇಶಂ ನೇತಿ ನಿರ್ನಾಮ ಸಾಧನಂ, ನೀತಿ ಸರ್ವ ವಿನಾಶಾಂತೆ ದುರಾಶೆ ಸರ್ವನಾಶನಂ. The bad intention of conversion is to kill the ethics and morality of that particular country. That leads to lust, greed and ruin everything. ಧರ್ಮಾಂತರವೆಂಬ ಪರಿಕಲ್ಪನೆಯ ದುರುದ್ದೇಶವೆಂದರೆ ಆ ದೇಶದ ನೀತಿ, ಧರ್ಮ, ಕರ್ಮಗಳನ್ನು ನಿರ್ನಾಮ ಮಾಡುವ ಒಂದು ಸಾಧನವಾಗಿದೆ. ನೀತಿ ಸರ್ವ ವಿನಾಶ ಅಂತೆ, ಎಲ್ಲ ರೀತಿಯ ನೈತಿಕತೆಯನ್ನು ನಾಶ ಮಾಡಿದ ನಂತರ ದುರಾಸೆಯನ್ನು ಎಲ್ಲ ಕಡೆ ಪಸರಿಸಿ ಎಲ್ಲರನ್ನು ಸರ್ವನಾಶ ಮಾಡುವುದೇ ಈ ಧರ್ಮಾಂತರದ ಉದ್ದೇಶವಾಗಿದೆ. ದೈವೇನ ಚಾಲಿತಂ ಸತ್ಯಂ ತೇನೈವ ಕಪಟನಾಟಕಂ, ದುಸ್ಸಾಧ್ಯಂ ವಾದ ಸಂವಾದಂ ತದರ್ಥೆ ಪಾತ್ರಪಾಲನಂ. The nature is created by God with a drama stage. We just do our role in the drama. The remaining is just debate with no result. ದೈವೇನ ಪಾಲಿತಂ ಸತ್ಯಂ, ದೇವರು ಮಾಡಿದಂತಹ ಈ ಸತ್ಯವು ಮತ್ತು ಅವನೇ ಮಾಡಿದ ಒಂದು ಕಪಟ ನಾಟಕ ರಂಗವಾಗಿದೆ. ವಾದ ಸಂವಾದ ಮಾಡುವುದರಿಂದ ಇಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಕೊಟ್ಟಂತಹ ಪಾತ್ರವನ್ನು ಪರಿಪಾಲಿಸಿ ಪಾಲನೆ ಮಾಡಿ ತೀರಿ ಹೋಗುವುದಷ್ಟೇ ಇದರ ಉದ್ದೇಶವಾಗಿದೆ. ಪ್ರಾದೇಶಿಕೆ ಧರ್ಮಭಾಷೆ ಆದಾಯೇ ಸಾಹಸೋದ್ಯಮೆ, ರಾಜ್ಯೇ ಸಮಾಜ ನಿಯಮೆ ಅದ್ವೈತಂ ಕುರು ಸಂತತಂ. We have to make same rule to all without discrimination, irrespective of place, region, language, financial status, as well as the industry and the society. ಪ್ರಾದೇಶಿಕ, ದೇಶ, ಧರ್ಮ, ಭಾಷೆ, ಆದಾಯ, ಕೈಗಾರಿಕೆ, ರಾಜ್ಯ, ಸಮಾಜ ಎಲ್ಲ ಕಡೆಗಳಲ್ಲಿಯೂ ಒಂದೇ ರೀತಿಯಾದ ಏಕ ನಿಯಮವನ್ನು ಪಾಲಿಸಿ ಅದ್ವೈತ ಸಿದ್ಧಾಂತದಂತೆ ಎಲ್ಲರಿಗೂ ಒಂದೇ ನಿಯಮವನ್ನು ಮಾಡಿದಾಗ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಂತೋಷವಾಗಿ ಸಮಾಧಾನವಾಗಿರಲು ಸಾಧ್ಯ. ತಾರತಮ್ಯ ಮಾಡುವುದರಿಂದ ಎಲ್ಲ ರೀತಿಯ ಕಚ್ಚಾಟಗಳು, ಸಮಸ್ಯೆಗಳಿಗೆ ಕಾರಣ. ತಾರತಮ್ಯೇನ ಸಂಘರ್ಷಃ ಜಾತಿ ಧರ್ಮ ಜನಾಂತರೇ ಅನೇಕ ನಿಯಮಾದೇವ ನಷ್ಟೋ ಭವತಿ ಭಾರತೆ. Discrimination leads to quarrel in the name of caste, creed, race, sex, age group, which again kill the interest of the nation and the unity of a country. ತಾರತಮ್ಯೇನ ಸಂಘರ್ಷಃ, ಸಂಘರ್ಷ, ಜಗಳ, ಯುದ್ಧ ಎಲ್ಲದಕ್ಕೂ ಮೂಲ ಕಾರಣ ತಾರತಮ್ಯ. ಜಾತಿ, ಧರ್ಮ, ಜನರ ನಡುವೆ ಅವರು ಹೆಚ್ಚು, ಇವರು ಹೆಚ್ಚು, ಅವರು ಕಡಿಮೆ, ಇವರು ಕಡಿಮೆ ಎಂದು ಹೇಳಿ ತಾರತಮ್ಯ ಮಾಡುವುದೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಒಬ್ಬೊಬ್ಬರಿಗೆ ಒಂದು ನಿಯಮ ಮಾಡುವುದರಿಂದ ನಷ್ಟೋ ಭವತಿ ಭಾರತೆ, ಯಾವುದೇ ದೇಶ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಎಲ್ಲರಿಗೂ ಒಂದೇ ರೀತಿಯ ನಿಯಮವಿದ್ದಾಗ ಸಹಜವಾಗಿ ದೇಶ ಅಭಿವೃದ್ಧಿಯಾಗುತ್ತದೆ. ಸಮದರ್ಶಿತ್ವಂ ಅದ್ವೈತಂ ಗೀತೆ ತದುಪದೇಶಿತಂ, ಜಾತಿಲಿಂಗ ಮತಾದಾಯೇ
Shantirekena Samhita. Bhagavad Gita says on equality among all the subjects, irrespective of caste, creed, race, sex, age group, which again kill the peace of the society. So, implement a single rule to all the human beings. Samadarshitvam Advaitam ಶುನಿಚೈವ ಶಪಾಕೆ ಚ ಪಂಡಿತ ಸಮದರ್ಶಿನಃ. ನಾಯಿಗೂ ಆನೆಗೂ ಒಂದೇ ರೀತಿಯ ನಿಯಮವನ್ನು ಗೌರವವನ್ನು ಕೊಡುವುದರಿಂದ ಸಮದರ್ಶಿತ್ವ ಬರಲು ಸಾಧ್ಯ. ಅದೇ ಏಕತ್ವ, ಅದ್ವೈತ, ಎರಡಲ್ಲದ್ದು. ಗೀತೆಯಲ್ಲಿ ಇದನ್ನು ಹೇಳಲಾಗಿದೆ. ಜಾತಿ, ಲಿಂಗ, ಮತ, ಪ್ರಾದೇಶಿಕತೆ ಯಾವುದನ್ನೂ ಗಮನಿಸದೆ ಎಲ್ಲರಿಗೂ ಒಂದೇ ರೀತಿಯ ಏಕಸಂಹಿತೆ, ಏಕರೂಪ ನಾಗರಿಕ ಸಂಹಿತೆ ಮಾಡುವುದರಿಂದ ಶಾಂತಿ ಬರಲು ಸಾಧ್ಯ. ಅಲ್ಲದಿದ್ದರೆ ಕಚ್ಚಾಟ, ಒಮ್ಮೆ ಗಂಡು ಹೆಚ್ಚು ಎಂದರೆ ಇನ್ನೊಮ್ಮೆ ಹೆಣ್ಣು ಹೆಚ್ಚು ಎನ್ನುತ್ತಾರೆ. ಒಮ್ಮೆ ಪ್ರಾದೇಶಿಕತೆ, ಆ ದೇಶ ಹೆಚ್ಚು ಎಂದರೆ ಇನ್ನೊಮ್ಮೆ ಈ ದೇಶ ಹೆಚ್ಚು ಎನ್ನುತ್ತಾರೆ. ಒಟ್ಟಿನಲ್ಲಿ ಜಗಳ, ಯುದ್ಧ ಎಲ್ಲ ಅನಿವಾರ್ಯವಾಗಿ ನಡೆಯುತ್ತಾ ಹೋಗುತ್ತದೆ. ಆದ್ದರಿಂದ ಏಕರೂಪ ನಾಗರಿಕ ಸಂಹಿತೆ ದೇಶದಲ್ಲಿ ಶಾಂತಿಯನ್ನು ನೆಲೆಸುತ್ತದೆ. ಇದೇ ಅದ್ವೈತ ಸಿದ್ಧಾಂತದ ಸಾರ. ಎರಡಲ್ಲದ್ದು. ನನಗೆ ಬೇರೆ ರೂಲ್ಸು, ನಿನಗೆ ಬೇರೆ ರೂಲ್ಸು ಎಂಬುದಿಲ್ಲ. ನಿನಗೇನಿದೆಯೋ ಅದು ನನಗೆ. ಎಲ್ಲರಿಗೂ ಒಂದೇ ಥರ ಇದ್ದಾಗ ಸಹಜವಾಗಿ ಅಭಿವೃದ್ಧಿಯಾಗಲು ಸಾಧ್ಯ. ಫಲಂ ರಸಾಯನಂ ಕೃತ್ವ ವರಾಹೋ ಗುರುರೂಪಿಣಃ ಸೌಲಭ್ಯಂ ಸಕಲಂ ಪ್ರಾಪ್ಯ ಸ್ವಾರ್ಥೇಚ್ಛಾ ಧರ್ಮಘಾತಕಃ. ಈಟಿಂಗ್ ವೆರೈಟಿ ಆಫ್ ಫುಡ್ ಆ್ಯಂಡ್ ಫ್ರೂಟ್ ಸಲಾಡ್. Most of the Swamijis are fat pigs in the form of Sanatanis. They are the real killers of Sanatana Dharma after fulfilling all the facilities from the society for their selfishness. ಫಲಂ ರಸಾಯನಂ ಕೃತ್ವ. ಹಣ್ಣು ಹಂಪಲುಗಳನ್ನು ರಸಾಯನ ಮಾಡಿ ಚೆನ್ನಾಗಿ ತಿಂದು ಉಬ್ಬಿದ ಕೊಬ್ಬಿದ ಹಂದಿಯಂತೆ ನಮ್ಮ ಗುರುಸ್ವರೂಪಿಗಳಾದ ಸ್ವಾಮೀಜಿಗಳು ಸನಾತನ ಧರ್ಮದಲ್ಲಿ ಹಾಸುಹೊಕ್ಕಾಗಿ ಸಂತೋಷವಾಗಿದ್ದಾರೆ. ಸೌಲಭ್ಯಂ ಸಕಲಂ ಪ್ರಾಪ್ಯ. ಸಮಾಜದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಸ್ವಾರ್ಥೇಚ್ಛ, ಸ್ವಾರ್ಥ, ಧರ್ಮ ಇಲ್ಲ, ಅರ್ಥ, ಕಾಮ, ಸ್ವಾರ್ಥ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ತುಂಬಿ ಧರ್ಮಘಾತಕತನವನ್ನು ಮಾಡುವುದರಲ್ಲಿ ಸ್ವಾಮೀಜಿಗಳೇ ಮೊದಲಿಗರು. ಅಲ್ಲಿ ಸರಿಯಾದಾಗ ಸಮಾಜ ಸರಿಯಾಗುತ್ತದೆ. ಅಲ್ಲಿ ಸರಿ ಇಲ್ಲದ್ದು ಸಮಾಜದಲ್ಲಿ ಸರಿಯಾಗಲು ಸಾಧ್ಯವೇ ಇಲ್ಲ. ಬ್ರಾಹ್ಮಣೇತಿ ವಿವಸ್ತ್ರಾಣಂ ಗುರು ಮೌನಿ ಅಕರ್ಮಣಿ ನೀತಿ ಬಾಹಿರನಾಥಾ ಚ ಸನಾತನ ವಿನಾಶಿನಿ. There are three killers of Sanatanam, namely Brahmins without cloth on their body or stomach. Second, soundless Swamiji against the trouble and cheating to dharma. And the mother without ethics and morality in the society. All the three are the important killers of ಸನಾತನ ಧರ್ಮ. ಸನಾತನ ಧರ್ಮವನ್ನು 3 ಮಂದಿ ಮುಖ್ಯವಾಗಿ ನಾಶ ಮಾಡುತ್ತಿದ್ದಾರೆ. ಅವರು ಯಾರೆಂದರೆ, ಮೊದಲನೇದಾಗಿ ಬ್ರಾಹ್ಮಣರು ದಪ್ಪನಾದ ಗುಂಡಾದ ಒಂದು ದೊಡ್ಡ ಹೊಟ್ಟೆಯನ್ನು ತೋರಿಸಿಕೊಂಡು ಮಂಗಳಾರತಿ ಮಾಡುತ್ತಾ ತಾನು ಬ್ರಾಹ್ಮಣ ಎಂಬ ದುರಹಂಕಾರದಿಂದ ಮೆರೆದು ಬೇರೆಯವರೆಲ್ಲ ಬಟ್ಟೆ ಹಾಕಿ ಬರಬೇಕು ಎಂದು ಹೇಳುವ ಬ್ರಾಹ್ಮಣ, ತಾನೇ ಬಟ್ಟೆ ಹಾಕದೆ ದೇವಾಲಯದಲ್ಲಿ ಭಾರೀ ಪೂಜಕನಂತೆ ಅನಾಗರಿಕನಂತಿರುವ ಬ್ರಾಹ್ಮಣರು. ಎರಡನೇದಾಗಿ ಗುರು ಮೌನಿ ಅಕರ್ಮಣಿ. ತಪ್ಪು ಆದಾಗ, ಸಮಾಜಘಾತಕತೆ ಆದಾಗ, ಅತ್ಯಾಚಾರ ಅನಾಚಾರಗಳಾದಾಗ ಯಾವುದೇ ಮಾತನಾಡದೆ ತನ್ನ ಫ್ರೂಟ್ ಸಲಾಡ್ಡು ಆಹಾರ ಚೆನ್ನಾಗಿ ತಿಂದು ತೇಗುವ ಹಂದಿಗಳಂತಿರುವ ಗುರುಸ್ವರೂಪಿ, ಮೌನವಾಗಿರುವ ಗುರುಸ್ವರೂಪಿಗಳು. ಮತ್ತು
ನೀತಿ ಬಾಹಿರ ಮಾತ, ನೀತಿ ನಿಯಮ ಯಾವುದು ಇಲ್ಲದ ತಾಯಿಗೆ ಇಲ್ಲದ ನೀತಿ ಮಕ್ಕಳಿಗೆ ಎಲ್ಲಿ ಬಂದೀತು? ಈ 3 ಜನರಿಂದ ಇಡೀ ಸನಾತನ ಧರ್ಮ ಸರ್ವನಾಶವಾಗುತ್ತದೆ. ಭೋಗಲಾಲಸ ಸಾಮ್ರಾಜ್ಯಂ ಆಕ್ರಾಂತೇನ ವಿಭಾಜಿತಂ ಪುನಶ್ಚೇತನಕಾರ್ಯೇ ತು ಕಠಿಣಂ ಶಿವಶಂಕರೇ. The foreign invaders destroyed our country with greed and lust. But it is again really very difficult to reform it by the people like Shivaji and Shankaracharya, etc. ಭೋಗಲಾಲಸ ಸಾಮ್ರಾಜ್ಯಂ, ಆಕ್ರಾಂತ ಇನ್ವೇಡರ್ಸ್, ವಿದೇಶಿ ಆಕ್ರಾಂತರಿಂದ ವಿಭಾಜಿತವಾದ ಸಾಮ್ರಾಜ್ಯಕ್ಕೆ ಕಾರಣ ಏನು ಅಂತಂದರೆ ಭೋಗಲಾಲಸೆಯಿಂದ ಮಜಾ ಮಾಡುತ್ತಿರುವ ಸ್ವದೇಶಿ ಜನರು. ಅವರು ಬಂದು ಆಕ್ರಾಂತ ಮಾಡಿ ಹೋದ ಮೇಲೆ ಪುನಶ್ಚೇತನ ಮಾಡುವ ಕಾರ್ಯ ತುಂಬ ಕಠಿಣ. ಅಂತಹ ಕಾಲಕ್ಕೆ ಶಿವಾಜಿಯಾಗಲಿ ಶಂಕರಾಚಾರ್ಯರಾಗಲಿ ಬಂದು ನಿಂತುಕೊಳ್ಳಬೇಕಾಗುತ್ತದೆ. ಇದೇ ದುರಂತ. ಭೋಗಲಾಲಸೆ ಮಾಡುವವರು ಒಂದಿಷ್ಟು ಜನವಾದರೆ ಹಾಳು ಬಿದ್ದ ಹರಿದು ಹೋದ ಸನಾತನ ಧರ್ಮವನ್ನು ಪುನಶ್ಚೇತನ ಮಾಡುವವರು ಇನ್ನೊಂದಿಷ್ಟು ಜನ. ಅವರು ಕಷ್ಟಪಟ್ಟು ಕಟ್ಟಡವನ್ನು ಕಟ್ಟಿದರೆ ಇವರು ಬಂದು ಸೇರಿಕೊಂಡು ಭೋಗಲಾಲಸ ಸಾಮ್ರಾಜ್ಯವನ್ನು ಮಾಡಿ ಪುನಃ ಆಕ್ರಾಂತರಿಗೆ ಮಾರಿ ಹೋಗುತ್ತಾರೆ. ನಿದ್ರಾವೃತಾನಿ ಯದ್ದೇಶಃ ಮಧಾಂಧೇ ಕಾಮಪೀಡಿತಃ ಆಕ್ರಾಂತಸ್ಯ ವಿನಾಶಾಂತೆ ದೇವದೂತಂ ಪ್ರಯಾಚಿತಿ. Sleeping subjects, after getting excess of food, shelter, cloth, and sex, greed, and lust, will be destroyed certainly by the invaders. After all defeat, these idiots again pray, "O God, where are you? Save us. O God, etc." ನಿದ್ರಾವೃತಾನಿ ಯದ್ದೇಶಃ, ಯಾವ ದೇಶವು ನಿದ್ದೆಯಿಂದ ಮುಳುಗಿ ಹೋಗಿರುತ್ತದೆಯೋ ಮತ್ತು ಕಾಮಕ್ರೋಧ ಲೋಭ ಮೋಹ ಮದಾದಿಗಳಿಂದ ಪೀಡಿತವಾಗಿರುತ್ತದೆಯೋ, ದುರಾಚಾರ ದುರ್ವ್ಯಸನ ಹೆಚ್ಚಾದಂತಹ ಜನರಿಂದ ತುಂಬಿರುತ್ತದೆಯೋ ಅಂತಹ ಜಾಗದಲ್ಲಿ ಸುಲಭವಾಗಿ ವಿದೇಶಿ ಆಕ್ರಾಂತರು ಸುಲಭವಾಗಿ ಬಂದು ನಾಶ ಮಾಡಿ ಹೋಗುತ್ತಾರೆ. ಅವರು ಹೋದ ಮೇಲೆ ಪುನಃ ನಿದ್ರೆ ಎಚ್ಚೆತ್ತೋ ಈ ಸ್ವದೇಶಿ ಜನರು ದೇವದೂತಂ ಪ್ರಯಾಚಿತಿ, ಯಾರಾದರೂ ಬಂದು ಕಾಪಾಡಬಾರದೇ? ಯಾರು ಕಾಪಾಡಬಾರದೇ? ಅಯ್ಯೋ, ದೇಶ ನಾಶವಾಯಿತಲ್ಲ. ಚೆನ್ನಾಗಿ ತಿಂದು ತೇಗಿ ಮಲಗಿದಾಗ ಎಚ್ಚರವಿರಲಿಲ್ಲ. ಎಲ್ಲ ಯುದ್ಧ ಮುಗಿದ ಮೇಲೆ ಕೋಟೆ ಬಾಗಿಲು ಹಾಕಿದಂತೆ ಎಚ್ಚೆತ್ತುಕೊಂಡು ದೇವರೇ ಕಾಪಾಡು, ಸಂಕಟ ಬಂದಾಗ ವೆಂಕಟರಮಣ ಎಂದು ಗೋಳಾಡುವ ಸನಾತನಿಗಳ ಜನ್ಮಕ್ಕೆ ಧಿಕ್ಕಾರವಿರಲಿ. ಮತಾಂತರಂ ಮಾತ್ರನಿಂದ ಶ್ರುತ್ವಾ ಮೌನೇ ಪ್ರಮೋದತಿ ಗುರುಮದ್ ಧ್ವಾಂತಚರ್ಚೇನ ಸನಾತನ ವಿನಾಶನಂ. Sanatana is destroyed not by others but by the people who enjoy discrimination themselves and enjoy silently by hearing the attack by the other religion in the form of conversion as well as teasing the motherland, etc. ಮತಾಂತರಂ ಮಾತ್ರದಿಂದ ಮತಾಂತರವನ್ನು, ಮಾತೃನಿಂದೆಯನ್ನು, ತಾಯಿ ಭಾರತಿಯನ್ನು ಬೈಯುವುದನ್ನು ಕೇಳಿಕೊಂಡು ಒಳಗೊಳಗೆ ಶ್ರುತ್ವ ಮೌನೇ ಪ್ರಮೋದತಿ, ಮಜಾ ಮಾಡುತ್ತಾರೆ, ಸಂತೋಷ ಪಡುತ್ತಾರೆ. ಕೇಳಿ ದೇಶಕ್ಕೆ ಬೈದರೆ ಇವರಿಗೆ ಭಾರಿ ಖುಷಿ. ಶ್ರುತ್ವ ಮೌನೇ ಪ್ರಮೋದತಿ. ಇಷ್ಟಾಗಿಯೂ ಗುರುಗಳು ಮತ್ತು ಧ್ವಾಂತ ಚರ್ಚಿನ ಅವ್ರು ಹೆಚ್ಚು ಇವ್ರು ಹೆಚ್ಚು, ಅವನಿಗೆ ತಾನೇ ಆಗಿದ್ದು, ಹೋಗಲಿ ಹಾಳಾಗಲಿ ಬಿಡು, ನಾನು ಆರಾಮಾಗಿದ್ದೀನಿ ಊಟ ತಿಂಡಿ ಮಾಡಿಕೊಂಡು ಅಂಥೇಳಿ ನಮ್ಮ ಗುರುಗಳು ಹೆಚ್ಚು, ನಿಮ್ಮ ಗುರುಗಳು ಹೆಚ್ಚು, ನೀನು ಹೆಚ್ಚು ನಾನು ಹೆಚ್ಚು, ನಾನು ಕಮ್ಮಿ ನೀನು ಕಮ್ಮಿ, ನಿನ್ಗೆ ಹೆಚ್ಚು ನಾನು ಕಮ್ಮಿ ನೀನು ಹೆಚ್ಚು, ಒಟ್ಟಿನಲ್ಲಿ ಧ್ವಾಂತ
ನೀ ಬೇರೆ ನಾ ಬೇರೆ ಎಂದು ತಾರತಮ್ಯ ಮಾಡುವುದೇ ಸನಾತನ ವಿನಾಶಕ್ಕೆ ಕಾರಣ, ಮೂಲ ಕಾರಣ. ಸದ್ಗುಣಾದೇವ ಸಂಪತ್ತಿ ನ ಗುರು ದೇಶಧಾರ್ಮಿಕಂ ಪಾಲನಂ ವಿಶ್ವಸುಜ್ಞಾನಂ ಪಶು ಪ್ರಾಣಿ ಮೃಗಾದಿನಾಂ. The wealth is not that teacher or the country nor the religion, but it is the good character of humanity which can be retained from all over the world and even by the animals. ಸದ್ಗುಣಾದೇವ ಸಂಪತ್ತಿ. ಒಂದು ದೇಶದ ಸಂಪತ್ತು ಎಂದರೆ ಆ ದೇಶದ ಜನರ ಸದ್ಗುಣ, ಒಳ್ಳೆಯತನ. ಆ ದೇಶದ ಗುರುಗಳೂ ಅಲ್ಲ, ಆ ದೇಶದ ಧಾರ್ಮಿಕತೆಯೂ ಅಲ್ಲ, ಆ ದೇಶವೂ ಅಲ್ಲ. ಪಾಲನಂ ವಿಶ್ವಸುಜ್ಞಾನಂ, ಪ್ರಪಂಚದ ಎಲ್ಲ ಒಳ್ಳೆಯ ಗುಣಗಳನ್ನು, ಸನ್ನಡತೆಯನ್ನು ಪಾಲಿಸಿದರೆ ಮಾತ್ರ ಅದೇ ಆ ದೇಶದ ಸಂಪತ್ತು. ಇದನ್ನು ಪಶು ಪ್ರಾಣಿ ಮೃಗಾದಿಗಳಿಂದಲೂ ಪಡೆದುಕೊಳ್ಳಬಹುದು, ತಿಳಿದುಕೊಳ್ಳಬಹುದು, ಅಭಿವೃದ್ಧಿಯಾಗಬಹುದು. ಸುಸಂಸರ್ಗಂ ನ ತಾತ್ಸಾರಂ ಆಬಾಲೋ ವೃದ್ಧಜೀವಿನಾಂ ನೀತಿ ಧರ್ಮಾದಿ ಸಂಸ್ಕಾರಂ ವರ್ಧನಂ ಮುಕ್ತಿ ಸಾಧನಂ. Good attitude and character is not a silly element. Good attitude and morality and ethics, which should be learned from the childhood till the old age or till salvation. ಸುಸಂಸರ್ಗಂ ನ ತಾತ್ಸಾರಂ, ಒಳ್ಳೆಯ ಸಂಸರ್ಗವನ್ನು, ಒಳ್ಳೆಯತನವನ್ನು ಯಾವತ್ತೂ ತಮಾಷೆಗೆ ಒಳಪಡಿಸಬಾರದು, ತಾತ್ಸಾರ ಮಾಡಬಾರದು. ಅದನ್ನು ಆಬಾಲ ವೃದ್ಧರಿಂದ ಹಿಡಿದು ಸಾಯುವ ತನಕವೂ, ಸತ್ತ ಮೇಲೂ ಕೂಡ ಆಬಾಲ ವೃದ್ಧ ಜೀವಿನಾಂ, ಎಲ್ಲರೂ ಕೂಡ ಇದನ್ನು ಪರಿಪಾಲಿಸಬೇಕು, ಒಳ್ಳೆಯತನವನ್ನು ಪಾಲಿಸಬೇಕು. ನೀತಿ ಧರ್ಮಾದಿ ಸಂಸ್ಕಾರಂ, ನೀತಿ ಧರ್ಮ ಕರ್ಮ ಸಂಸ್ಕಾರಗಳನ್ನು ಪ್ರತಿದಿನವೂ ಕೂಡ ಬಾಲತನದಿಂದ ಯೌವನ ವೃದ್ಧಾಪ್ಯದವರೆಗೂ ಕೂಡ ಮುಕ್ತಿಗೋಸ್ಕರ ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕು, ನಿಲ್ಲಿಸಲೇಬಾರದು. ದರಿದ್ರೋ ದುರ್ವಿಚಾರೇಣ ನರಕದರ್ಶನ ಉತ್ಸುಕಃ ವ್ಯಸನೆ ಮದನೋತ್ಸಾಹೇ ಸತಾಂ ನಶ್ಯತಿ ಜಾಗ್ರತ. Idiots are always eager to drag you to the hell in one or the other way. They wait and watch you smash till smash you. So be careful. Don't leave your ethics and morality at any level, at any cost. ದರಿದ್ರರು ದುರ್ವಿಚಾರಗಳಿಂದ ನರಕ ತೋರಿಸುವುದರಲ್ಲೇ ಉತ್ಸುಕರಾಗಿರುತ್ತಾರೆ. ವ್ಯಸನ, ದುರ್ವ್ಯಸನಕ್ಕೆ ಎಲ್ಲರನ್ನೂ ಎಳೆದುಕೊಂಡು ಬರುವುದೇ ಅವರ ಉದ್ದೇಶ. ಮಕ್ಕಳು, ಹೆಂಗಸರು, ಯಾರನ್ನು ಬೇಕಾದರೂ ದುರ್ವ್ಯಸನಕ್ಕೆ ಎಳೆದು ತಂದು ಬಿಟ್ಟು ಮದನೋತ್ಸಾಹ ಅಲ್ಲಿ ಅವರಿಂದಲೂ ಸುಖ ಪಡೆಯುವುದು ಇವರ ಉದ್ದೇಶವಾಗಿರುತ್ತದೆ. ಒಳ್ಳೆಯತನವನ್ನು, ಒಳ್ಳೆಯವರನ್ನು ಹೇಗಾದರೂ ಮಾಡಿ ನಾಶನ ಮಾಡುವುದೇ ಇವರ ಉದ್ದೇಶವಾಗಿರುತ್ತದೆ. ಆದ್ದರಿಂದ ಎಚ್ಚರವಿರಬೇಕು. ಬಹುಜನ್ಮ ಫಲಾದೇವ ನರಜನ್ಮೇ ಪ್ರಜೀವತಿ ಸತ್ಯಧರ್ಮ ಸುಕಾರ್ಯೇಣ ಸುಗತಿರ್ಭವತಿ ಜಾಗ್ರತೆ. Human entity is not an easy joke. It is produced with great difficulty. It is retained with great difficulty. So don't leave your truth, nobility, dedication to work, etc. in your life, which leads to salvation. So be careful. ಬಹುಜನ್ಮ ಫಲಾದೇವ, ಅನೇಕ ಜನ್ಮಾಂತರಗಳ ಪುಣ್ಯ ಫಲದಿಂದ ಮನುಷ್ಯ ಜನ್ಮವಾಗಿದ್ದೇವೆ. ನರಜನ್ಮೇ ಪ್ರಜೀವತಿ, ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇವೆ. ಸತ್ಯ ಧರ್ಮ ಸುಕಾರ್ಯೇಣ, ಇಂತಹ ಸಮಯದಲ್ಲಿ ಸತ್ಯವನ್ನು ಬಿಡಬಾರದು, ಧರ್ಮ ಕಾರ್ಯಗಳನ್ನು ಬಿಡಬಾರದು.
ಸುಕಾರ್ಯೇಣ ಒಳ್ಳೆಯ ಕಾರ್ಯ ಯಾವುದನ್ನೂ ಕಷ್ಟವಾದರೂ ಬಿಡಬಾರದು. ಆಗ ಮಾತ್ರ ಸುಗತಿರ್ಭವತಿ, ರೆಸ್ಟ್ ಇನ್ ಪೀಸ್ ಆಗಲು ಸಾಧ್ಯ. ಇಲ್ಲದಿದ್ದರೆ ಅರೆಸ್ಟ್ ಇನ್ ಪೀಸ್ ಆಗುತ್ತಾರೆ. ಎಚ್ಚರವಿರಬೇಕು. ಬಿ ಕೇರ್ಫುಲ್. ಮಠಮಂದಿರ ಮೋದಾಯ ಕಾಮಕ್ರೋಧಾದಿನರ್ತನಂ ಧನಾರ್ಥೇ ಜಾಗೃತಾ ಸರ್ವೇ ಬಾಲಸಂಸ್ಕಾರ ನಿಷ್ಕ್ರಿಯ. Temples, mutts, etc. are just to earn money filled with lust, greed, etc. They are busy in accumulating maximum amount of wealth and prosperity instead of training the youth by a good character. They are not at all interested to train the youth with nobility, good character, etc. Their intention is to absorb the wealth and accumulation of the society to their matha, mandira, etc. ಮಠಮಂದಿರ ಮೋದಾಯ ಕಾಮಕ್ರೋಧಾದಿನರ್ತನಂ. ಮಠ ಮಂದಿರಗಳು ಮಜಾ ಮಾಡುವುದಕ್ಕೋಸ್ಕರ ತಮ್ಮ ಕಾಮಕ್ರೋಧಗಳನ್ನು ಕುಣಿಸಲೋಸುಗ ನರ್ತಿಸಲೋಸುಗ ಮಠಮಂದಿರಗಳನ್ನು ಮಾಡಿಕೊಂಡಿರುತ್ತಾರೆ. ತಮ್ಮ ಚಟ ತೀರಿಸಲು ಮಠಮಂದಿರಗಳನ್ನು ಮಾಡಿಕೊಂಡಿರುತ್ತಾರೆಯೇ ಹೊರತು ಮತ್ತು ಧನಾರ್ಥೇ ಜಾಗೃತ ಸರ್ವೇ, ಇವರಿಗೆ ಬರುವ ಹುಂಡಿಯ ಹಣದ ಬಗ್ಗೆಯೇ ಇವರು ಎಚ್ಚರವಾಗಿರುತ್ತಾರೆ. ಅದನ್ನು ಹೇಗೆ ಹೆಚ್ಚಿಸಬೇಕು ಎಂಬುದೇ ಇವರ ಉದ್ದೇಶವಾಗಿರುತ್ತದೆ. ಧನಾರ್ಥೇ ಜಾಗೃತ ಸರ್ವೇ, ಎಲ್ಲ ಎಚ್ಚರವಾಗಿರುವ ಉದ್ದೇಶವೇನು? ತಮಗೆ ಎಷ್ಟು ಹಣ ಬಂದು ಬೀಳುತ್ತದೆ ಎಂಬುದು ಅವರ ಮುಖ್ಯ ಉದ್ದೇಶ. ಎಲ್ಲಿಯಾದರೂ ಚಿಕ್ಕ ಮಕ್ಕಳಿಗಾಗಲಿ ಅಥವಾ ಯುವಕರಿಗಾಗಲಿ ಒಂದು ಸಂಸ್ಕಾರವನ್ನಾಗಲಿ ಒಳ್ಳೆಯತನವನ್ನಾಗಲಿ ಹೇಳಿಕೊಡಲು ಯಾರೂ ಮುಂದೆ ಬರುವುದೇ ಇಲ್ಲ. ಆದರೆ ಎಲ್ಲರೂ ಇವರ ಕಾಲಡಿಯಲ್ಲಿರಬೇಕು. ಹೇಗೆ ಸಾಧ್ಯ? ಇವರು ಒಳ್ಳೆಯತನವನ್ನು ಕಲಿಸದೇ ಇದ್ದರೆ ಎಲ್ಲರೂ ಒಳ್ಳೆಯವರಾಗಿರಬೇಕೆಂಬುದು ಪರಿಕಲ್ಪನೆ ಅಸಾಧ್ಯ. ನಿಷ್ಕ್ರಿಯ ಬಾಲ ಸಂಸ್ಕಾರ ನಿಷ್ಕ್ರಿಯ. ಇವರಿಗೂ ಬಾಲರಿಗೆ, ಮಕ್ಕಳಿಗೆ, ಯುವಕರಿಗೆ ಸಂಸ್ಕಾರ ಕೊಡುವ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಿಲ್ಲ. ಇದ್ದರೂ ತಮ್ಮ ತಮ್ಮ ಗುಂಪಿಗೆ ಮಾತ್ರ ಸೀಮಿತವಾಗಿರುತ್ತಾರೆ. ಆದ್ದರಿಂದ ಮಠಮಂದಿರ ಮೋದಾಯ, ಮಠಮಂದಿರಗಳು ಮಜಾ ಮಾಡುವುದಕ್ಕಾಗಿಯೇ ಹೊರತು ಸಮಾಜೋದ್ಧಾರಕ್ಕಾಗಿ ಅಲ್ಲ. ಅರ್ಥೇ ಮಗ್ನ ಕುಸಂಸಾರ ಸ್ವಪ್ರತಿಷ್ಠೇತು ಬಾಂಧವಾಃ ಕುತಸ್ತತ್ ಬಾಲಸಂಸ್ಕಾರಃ ಕುಲಟಾವೃತ ದುರ್ವನೆ. Where can we find the good character when family is eager to earn maximum wealth? Relatives are running behind the dignity and the mother is running for money with another person. ಅರ್ಥಮಗ್ನೇ ಕುಸಂಸಾರ, ದುಡ್ಡು ದುಡ್ಡು, ಹಣ 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 ಎಂದು ಕುಣಿಯುತ್ತಿರುವ ಮನೆಯಲ್ಲಿ ಸಂಸಾರದಿರುವಾಗ ಸ್ವಪ್ರತಿಷ್ಠೇತು ಬಾಂಧವ, ತಮ್ಮ ತಮ್ಮ ಪ್ರತಿಷ್ಠೆಯನ್ನು ತೋರಿಸುವ ಬಂಧುಗಳಿರುವಾಗ ಕುಲಟಾವೃತ ದುರ್ವನೆ, ತಾಯಿಯೇ ವೇಶ್ಯೆಯಾದಾಗ ಕುತಸ್ತತ್ ಬಾಲ ಸಂಸ್ಕಾರ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರುವುದಾದರೂ ಎಲ್ಲಿಂದ? ಕುತಸ್ತತ್ ಬಾಲ ಸಂಸ್ಕಾರ ಕುಲಟಾವೃತ ದುರ್ವನೆ. ಇಂಥ ಕೆಟ್ಟ ಕಾಡಿನಲ್ಲಿ ಸಂಸ್ಕಾರ ಇರಬೇಕು, ಮಕ್ಕಳು ಹಾಗಿರಬೇಕು, ಹೀಗಿರಬೇಕು, ನೀತಿವಂತರಾಗಿರಬೇಕು ಎಂದು ಹೇಳಿದರೆ ಕೇಳುವವರು ಯಾರು? ಜೀವನೇ ಸಹವರ್ತೀನಾಂ ಮಂಥನಂ ಚಿಂತನಂ ಕುರು, ಸಜ್ಜನಾಯ ಸುಸಂಸ್ಕಾರಃ ದುರ್ಜನಾಯ ತು ಮರ್ದನಂ. We should be very extremely careful to select a good co-passengers of life travel. Good will take you to the heaven and bad will take you to the hell. Good will take you to the heaven and vice versa.
ಜೀವನೇ ಸಹವರ್ತೀನಾಂ, ಜೀವನದಲ್ಲಿ ಒಳ್ಳೆಯ ಜನರನ್ನು ನಾವು ಜೊತೆಗಾರರನ್ನಾಗಿ ಮಾಡಿಕೊಳ್ಳಬೇಕು. ಹೇಗೆ? ಅವರ ಜೊತೆ ಇದ್ದು ಚಿಂತನ ಮಂಥನವನ್ನು ಮಾಡಿ ಇವರು ಯೋಗ್ಯರೋ ಅಯೋಗ್ಯರೋ ಎಂಬುದನ್ನು ನೋಡಿ ಅವರ ಸಂಪರ್ಕವನ್ನು ಮಾಡಬೇಕು. ಅಲ್ಲದಿದ್ದರೆ ಅವರ ಬಗ್ಗೆ ಚಿಂತನೆಯನ್ನು ಮಾಡಬಾರದು. ಅವರು ಕೆಟ್ಟವರಾಗಿದ್ದರೆ ಅವರ ಕೆಟ್ಟ ಬುದ್ಧಿಯನ್ನೇ ನಮಗೆ ಹೇಳಿಕೊಡುತ್ತಾರೆ. ಸಜ್ಜನಾಯತು ಸುಸಂಸ್ಕಾರ, ಸಜ್ಜನರಿಂದ ಮಾತ್ರವೇ ಸುಸಂಸ್ಕಾರ ಬರಲು ಸಾಧ್ಯ. ದುರ್ಜನಾಯತು ಮರ್ದನಂ, ಕೆಟ್ಟ ಜನರು ಸೇರಿಕೊಂಡಾಗ, ಕೆಟ್ಟ ಜನರ ಸಹವಾಸ ಮಾಡಿದಾಗ ಅವರ ಬುದ್ಧಿ ನಮಗೆ ಬಂದು ನಾವು ಇನ್ನೂ ಅವರ ಮಟ್ಟಕ್ಕೆ ಹೋಗುತ್ತೇವೆ ಹೊರತು ಒಳ್ಳೆಯವರಾಗಲು ಸಾಧ್ಯವೇ ಇಲ್ಲ. ಭಿತ್ತಿಮಾಶ್ರಿತ ಸುಸ್ಥಾನಂ ಸಂತೋಷೇ ಸತು ವಿಂದತಿ, ಕಶೇರು ವಕ್ರಮಾಯಾತಿ ವೃದ್ಧೋ ಭವತಿ ಯೌವನೆ. While sitting, if you depend upon walls to a maximum extent, it will be pleasurable, but your backbone will twist soon and become old even in your young age. ಭಿತ್ತಿಮಾಶ್ರಿತ ಸುಜ್ಞಾನಂ, ಗೋಡೆಯನ್ನು ಸುಸ್ಥಾನಂ, ಗೋಡೆಯನ್ನು ಅವಲಂಬಿಸಿದ ನಿನ್ನ ಕುರ್ಚಿ ಯಾವಾಗಲೂ ಹಿಂದಕ್ಕೆ ವಾಲಿಕೊಂಡಿದ್ದರೆ ಸಂತೋಷವಾಗುತ್ತದೆ. ಸತುವಿಂದತಿ, ಸಂತೋಷವನ್ನೇನೋ ಕೊಡುತ್ತದೆ. ಆದರೆ ವರ್ಷವಾಗುತ್ತಾ ಆಗುತ್ತಾ ನಿನ್ನ ಬೆನ್ನುಮೂಳೆಯು ವಕ್ರವಾಗಿ ವೃದ್ಧೋಭವತಿ ಯೌವನೆ, ಯೌವನದಲ್ಲಿಯೇ ನೀನು ಮುದುಕನಂತೆ ಕಾಣುತ್ತೀಯೇ. ಆದ್ದರಿಂದ ಹೆಚ್ಚಾಗಿ ಕುಳಿತುಕೊಂಡಾಗ, ಗೋಡೆಯನ್ನು ಅವಲಂಬಿಸದೆ ನೇರವಾಗಿ ಕುಳಿತುಕೊಂಡಾಗ ನಿನ್ನ ಬೆನ್ನು ಡೊಂಕಾಗುವುದು ಕಡಿಮೆಯಾಗುತ್ತದೆ. ಇಲ್ಲದಿದ್ದರೆ ಆದಷ್ಟು ಬೇಗ ಬೆನ್ನು ಬಗ್ಗಿದ ವೃದ್ಧನಾಗುತ್ತೀಯೇ. ವೃದ್ಧಾಶ್ರಮೇ ಜೀವನಾರ್ಥಂ ದದ್ಯಾತ್ ಆರ್ಜಿತ ಸಂಪದಾಂ, ತದೇವ ನಿಜ ಬಾಂಧವ್ಯಂ ವೃದ್ಧ ಜೀವನ ಸಾಧನಂ. If we want to go to old age home, we have to give all our retained wealth to that place, to that particular institution, which will help you to lead a good life, at least in your old age, than your relatives, including your child or children. So you are not supposed to give any hard earned wealth or money to your children or relatives. You have to relatives, provided you go to the old age homes. If children are not sending you to the old age homes, so give it to them only. Or if your children is sending to the old age homes, don't leave one paisa to the children and give it to the institution, so that they will help you at least in your ವೃದ್ಧ ಜೀವನಂ, ಓಲ್ಡ್ ಏಜ್. ವೃದ್ಧಾಶ್ರಮೇ ಜೀವನಾರ್ಥಂ ದದ್ಯಾತ್ ಆರ್ಜಿತ ಸಂಪದ. ನೀನು ಸಂಪಾದಿಸಿದ ಯಾವುದೇ ಒಂದು ಪೈಸೆ ಹಣವನ್ನು ಕೂಡ ವೃದ್ಧಾಶ್ರಮದಲ್ಲಿ ಸೇರಿಕೊಳ್ಳುತ್ತೀಯೆಂದಾದರೆ ಅವರಿಗೇ ಕೊಡಬೇಕು. ತದೇವ ನಿಜ ಬಾಂಧವ್ಯಂ ವೃದ್ಧ ಜೀವನ ಸಾಧನಂ. ಅಲ್ಲಿ ನಿನ್ನ ಎಲ್ಲ ಆರ್ಜಿಸಿದ ಸಂಪತ್ತನ್ನು ಅವರಿಗೆ ಕೊಟ್ಟಾಗ, ಈ ಮಕ್ಕಳು ಹೇಗಾದರೂ ಮನೆಯಿಂದ ಓಡಿಸಿದಾರಲ್ಲ, ಕಡೆ ಪಕ್ಷ ಮಕ್ಕಳಿಗೆ ಒಂದು ಪೈಸೆನೂ ಕೊಡದೆ ಎಲ್ಲ ಹಣವನ್ನು ತಗೊಂಡಾಗ ವೃದ್ಧಾಶ್ರಮಕ್ಕೆ ಕೊಡುವುದರಿಂದ ಅವರಾದರೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡಾರು. ಬದಲಾಗಿ ಮಕ್ಕಳಿಗೆ ಕೊಟ್ಟರೆ ಆ ಕಡೆ ವೃದ್ಧಾಶ್ರಮದವರು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ, ಈ ಕಡೆ ಮಕ್ಕಳು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಎಚ್ಚರವಿರಬೇಕು. ಸುಪುತ್ರಂ ಅತಿ ಮೋಹೇನ ಮೂಲ ಶಿಕ್ಷಾಂ ನ ದಾಸ್ಯತಿ, ದುರ್ವಿದ್ಯಾವೃತ ಸಾ ಅಂತೆ ಪಿತುರಾಶ್ರಮ ಜೀವನಂ. If we do not train the
self-reliance, and the basic essentials of life in the childhood for our children, they naturally send us to the old age homes, definitely in the end. ಸುಪುತ್ರಂ ಅತಿಮೋಹೇನ, ಮಕ್ಕಳನ್ನು ಅತಿಯಾದ ಮುದ್ದಿನಿಂದ ಮಗು ಪುತ್ರ ಮಗು ಮಗು ಎಂದು ಸಾಕುವುದರಿಂದ ಅವನಿಗೆ ಸಿಕ್ಕಾಪಟ್ಟೆ ಜ್ಞಾನಿಯಾಗಿದ್ದಾನೆ, ಅವನಷ್ಟು ಬುದ್ಧಿ ನಮಗೂ ಇಲ್ಲ, ಅವನಿಗಿರುವ ಜ್ಞಾನ ಯಾರಿಗೂ ಇಲ್ಲ ಎಂದು ಮಕ್ಕಳನ್ನು ಅತಿಯಾಗಿ ಮೋಹಿಸಿ, ಅತಿಮೋಹೇನ ಅವರೇ ನಮ್ಮ ತಂದೆ ತಾಯಿಯಂದಿರು ಎಂದು ಭಾವಿಸುವ ಜನಕ ಜನನಿಯರು ಮೂಲ ಶಿಕ್ಷಣವನ್ನೇ ನದಾಸ್ಥಿತಿ ಮಕ್ಕಳಿಗೆ ಕೊಡಲು ಸಾಧ್ಯವೇ ಇಲ್ಲ. ಅವರಿಗೆ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಯಾವ ಜ್ಞಾನವನ್ನೂ ತಂದೆ ತಾಯಿಗಳಾಗಿ ಇವರು ಕೊಡಲು ಸಾಧ್ಯವೇ ಇಲ್ಲ, ಕೊಡುವುದೂ ಇಲ್ಲ. ಬದಲಾಗಿ ಅವರಿಗಿರುವ ಜ್ಞಾನವನ್ನೇ ಅದ್ಭುತ ಎಂದು ಭ್ರಮಿಸುವ ತಂದೆ ತಾಯಿಗಳಿಗೆ ಅಂತಹ ಮಕ್ಕಳು ದುರ್ವಿದ್ಯಾವೃತ ಅಂತ್ಯಕಾಲದಲ್ಲಿ ಅವರಿಗೆ ವೃದ್ಧಾಶ್ರಮದ ದಾರಿಯನ್ನೇ ತೋರಿಸದೆ ಇನ್ನೇನು ತೋರಿಸಿಯಾರು. ಏಕೆಂದರೆ ತಂದೆ ತಾಯಿಗಳೇ ಸರಿಯಾದ ಶಿಕ್ಷೆಯ ಮೂಲಕ ಶಿಕ್ಷಣವನ್ನು ಕೊಡದೇ ಇರುವಾಗ ಕೆಟ್ಟ ವ್ಯಕ್ತಿಗಳಿಂದ ಕೆಟ್ಟ ಬುದ್ಧಿಯನ್ನು ಕಲಿತಿರುವ ಮಕ್ಕಳು ತಂದೆ ತಾಯಿಯನ್ನು ಎಲ್ಲಿ ಗೌರವಿಸುತ್ತಾರೆ? ಸಹಜವಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸಿ ಇವರು ಧನಾಶ್ರಯಿಗಳಾಗಿ ಬದುಕುತ್ತಿರುತ್ತಾರೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವೃದ್ಧಾಶ್ರಮ ನಿವಾಸಾಯ ಜನನಿ ಮೂಲ ಕಾರಣಂ, ಅತ್ಯಾಧರ ಸಮುತ್ಸರ್ಗಾತ್ ಪಿತ್ರೋ ದುರ್ಗತಿ ಸಾಧನಂ. ದ ಮದರ್ ಗಿವ್ಸ್ ಅನ್ವಾಂಟೆಡ್ ಲವ್ and attachment with the kids and assumes that child is greater than the parents and fail to inculcate the culture in the childhood. That is why children are sending the parents to the old age homes. ವೃದ್ಧಾಶ್ರಮ ನಿವಾಸಾಯ ಜನನಿ ಮೂಲ ಕಾರಣಂ. ಇಂದು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಮಕ್ಕಳು ಕಳುಹಿಸುತ್ತಿದ್ದಾರೆ ಎಂದು ದೂರುವ ಮೊದಲು ಇದಕ್ಕೆ ಕಾರಣ ಯಾರು ಎಂಬುದನ್ನು ಹುಡುಕುತ್ತಾ ಹೊರಟರೆ ಆ ಮಗುವಿನ ತಾಯಿಯೇ ಮುಖ್ಯವಾದ ಕಾರಣ. ಅತ್ಯಾದರ ಸಮುತ್ಸರ್ಗಾತ್, ಚಿಕ್ಕವರಿದ್ದಾಗ ಅದನ್ನು ಸಿಕ್ಕಾಪಟ್ಟೆ ಮುದ್ದು ಮಾಡಿ 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 ಹೇಳಿದ್ದೆಲ್ಲ ಸರಿ, ಇನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ, ಹೊಗಳಿ ಅಟ್ಟಕ್ಕೆ ಏರಿಸಿ ಅತ್ಯಾದರ ಸಮುತ್ಸರ್ಗಾತ್, ಸಿಕ್ಕಾಪಟ್ಟೆ ಉತ್ತುಂಗಕ್ಕೆ ಏರಿಸಿ ಕೊನೆಗೆ ಆ ಮಗು ಅಪ್ಪ ಅಮ್ಮ ನಿನಗೇನು ಗೊತ್ತಿಲ್ಲ ಮದೇವಿ ಎಂದು ಹೇಳುವ ಪರಿಸ್ಥಿತಿ ಬಂದಾಗ ಕೋಪ ಬಂದು ಪುನಃ ಜಗಳ ಕದನ ಆಗಿ ತಂದೆ ತಾಯಿಗಳನ್ನು ದುರ್ಗತಿ ಸಾಧನಂ, ಪಿತ್ರೋ ದುರ್ಗತಿ ಸಾಧನಂ, ನೀನು ಅನ್ಫಿಟ್ ಟು ಬಿಕಮ್ ಪೇರೆಂಟ್ ಫಾದರ್ ಅಂತ ಹೇಳ್ಬಿಟ್ಟು ಇಬ್ಬರನ್ನೂ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕುತ್ತಾರೆ. ಕರ್ತವ್ಯಮಿತಿ ಜ್ಞಾತವ್ಯಂ ಬಾಲಪೋಷಣ ಚಿಂತನಂ ತದ್ಯಾತ್ತಂ ಚ ಸುಸಂಸ್ಕಾರಂ ಅತಿ ಪ್ರೀತಿ ಅವಾಂತರಂ. We have to give maximum time to inculcate the culture in the minds of adults. But overconfidence is dangerous, so we should feel that it is a duty of parents to pass the culture in the minds of children for the next generation. ಕರ್ತವ್ಯಮಿತಿ ಜ್ಞಾತವ್ಯಂ ಬಾಲಪೋಷಣ ಚಿಂತ, ಮಕ್ಕಳನ್ನು ಸಾಕುವುದು ತನ್ನ ಕರ್ತವ್ಯ ಎಂದು ತಂದೆ ತಾಯಿಗಳು ಭಾವಿಸಬೇಕು. ಕರ್ತವ್ಯ ಎಂದರೆ ಒಳ್ಳೆಯತನವನ್ನು ಹೇಳಿಕೊಡಬೇಕು, ತಪ್ಪು ಮಾಡಿದಾಗ ತಿದ್ದಿ ತೀಡಬೇಕು. ತದ್ಯಾತ್ತಂಚ ಸುಸಂಸ್ಕಾರಂ, ಒಳ್ಳೆಯ ಸಂಸ್ಕಾರವನ್ನು ಬೆಳೆಸೋದಕ್ಕೆ
ಹಗಲು ರಾತ್ರಿ ಪ್ರಯತ್ನಿಸಿದಾಗ ಮಾತ್ರ ಆ ಮಕ್ಕಳು ನಿಮ್ಮನ್ನು ಮುಂದೆ ಕಾಪಾಡುತ್ತಾರೆ. ಅದು ಬಿಟ್ಟು ಅತಿ ಪ್ರೀತಿ ರವಾಂತರಂ, ಸಿಕ್ಕಾಪಟ್ಟೆ ಮುದ್ದು ಮಾಡಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿಯುತ್ತೆ. ಅತಿ ಪ್ರೀತಿ, ಅತಿಯಾದ ಪ್ರೀತಿಯನ್ನು ತೋರಿಸುವ ತಂದೆ ತಾಯಿಗಳು ತಮ್ಮ ಕಾಲು ಬುಡಕ್ಕೆ ತಾವೇ ತೊಂದರೆಯನ್ನು ತಂದುಕೊಂಡಂತೆ. ಧ್ಯಾನಮಪಿ ಬಹವಃ ಸಂತಿ ಪರಂ ಏಕಂ ಸದಾ ಕುರು, ಅನ್ಯಥಾ ಸನ್ನಿಕರ್ಷೇಣ ಉದ್ದೇಶಂತು ವಿನಶ್ಯತಿ. Types of meditation is plenty, but we have to select only one method, or else it is again a waste of time and it is confucius and we won't reach the target. ಧ್ಯಾನಮಪಿ ಬಹವಃ ಸಂತಿ, ಅನೇಕ ರೀತಿಯ ಧ್ಯಾನಗಳು, ಮೆಡಿಟೇಷನ್, ಸಂತರು ಮಹಾಂತರು ಹೊಸ ಹೊಸ ರೀತಿಯ ಧ್ಯಾನಗಳನ್ನು ಕಂಡುಹಿಡಿದಿದ್ದಾರೆ. ಎಲ್ಲವನ್ನೂ ಹಿಡಿಯುತ್ತಾ ಹುಡುಕುತ್ತಾ ಹೋದರೆ ನಮಗೆ ಯಾವುದೂ ಸರಿಯಾಗಿ ಸಿಗುವುದಿಲ್ಲ. ಬದಲಾಗಿ ಪರಂ ಏಕಂ ಸದಾಕುರು, ಒಂದನ್ನು ಸರಿಯಾಗಿ ಹಿಡಿದು ಧ್ಯಾನ ಮಾಡು. ಒಂದು ಮೆಥಡ್, ಒಂದು ದಾರಿಯನ್ನು ಸರಿಯಾಗಿ ಹಿಡಿದು ಅನುಸರಣೆ ಮಾಡು. ಅಲ್ಲದಿದ್ದರೆ ಅನ್ಯಥಾ ಅಲ್ಲದಿದ್ದರೆ ಸನ್ನಿಕರ್ಷೇಣ, ಅದನ್ನ ಮಾಡ್ತೀನಿ ಅಂತ ಇದು ಮಾಡ್ತೀನಿ ಅಂತ ಅದು, ಬೇರೆ ಬೇರೆ ರೀತಿಯ ಧ್ಯಾನಗಳನ್ನು ಮಾಡುತ್ತಾ ಮಾಡುತ್ತಾ ಯಾವ ಧ್ಯಾನವೂ ಸರಿಯಾಗಿ ಬರದೆ ಯಾವ ಉದ್ದೇಶದಿಂದ ಧ್ಯಾನ ಮಾಡುತ್ತೀವೋ ಅದು ಮರೆತು ಇನ್ನು ಬೇರೆದೆಲ್ಲ ಮಾಡ್ತಾ ಇರ್ತೀವಿ. ಉದ್ದೇಶ ಅಂತೂ ವಿನಶ್ಯತಿ, ಎಚ್ಚರವಿರಬೇಕು. ಇದೊಂದು ಮೆಥಡ್ ಇದೆ. ಚಚ್ಚೌಕೆ ಆಕೃತಿಂ ಕೃತ್ವ ಪಂಚಾಧಿಕಂ ಕುರು, ತನ್ಮಧ್ಯೆ ಬಿಂದು ರೇಖಾಂಶೆ ಇಷ್ಟದೇವ ಜಪಂ ಕುರು. ಮೇಕ್ ಎನ್ ಇಮ್ಯಾಜಿನರಿ ಸ್ಕ್ವೇರ್ ಇನ್ ದ ಮಿಡಲ್ ಆಫ್ ದ ಫೋರ್ಹೆಡ್, imaginary square, and make 5 points on each line. Put the horizontal and vertical lines on each points, connecting all the points. And in each box, chant and put your favorite God's name and replicate it frequently and concentrate. ಚಚ್ಚೌಕೆ ಆಕೃತಿಂ ಕೃತ್ವ ಪಂಚಾಧಿಕಂ ಕುರು. ಹಣೆಯ ಮಧ್ಯಭಾಗದಲ್ಲಿ, ಶಿವನ ಕಣ್ಣಿರುವ ಜಾಗದಲ್ಲಿ ಒಂದು ಚಚ್ಚೌಕವಾದ 4 ಗೆರೆಗಳನ್ನು ರಚಿಸಿರಿ. ಅಲ್ಲಿ ಒಂದೊಂದು ಗೆರೆಗೂ 5 ಬಿಂದುಗಳನ್ನು ಮಾಡಿರಿ. ಆ 5 ಬಿಂದುಗಳನ್ನು ಒಂದನ್ನೊಂದು ಸೇರಿಸಿರಿ. ಮೇಲಿಂದ ಕೆಳಕ್ಕೆ ಹಾರಿಜಾಂಟಲು, ವರ್ಟಿಕಲ್, ಲಂಬ ಮತ್ತು ಅಡ್ಡಲಾಗಿ ಗೆರೆಗಳನ್ನು ಎಳೆದಾಗ ಅಲ್ಲಿ ಚಿಕ್ಕ ಚಿಕ್ಕ ಚೌಕಗಳು ಉತ್ಪತ್ತಿಯಾಗುತ್ತವೆ. ಅದರ ಮಧ್ಯದಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ನೆನೆಸಿ ಅಲ್ಲಿ ಇಟ್ಟು ಬಿಡಿ. ಪ್ರತಿಯೊಂದು ಬಾಕ್ಸಲ್ಲೂ ಆ ಥರ ಮಾಡುತ್ತಾ 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 ಗಮನ ಇಟ್ಟು, ಗೆರೆ ಹಾಕುವಾಗಲೂ ಗಮನ ಇಡಿ, ದೇವರನ್ನಲ್ಲಿ ಕೂರಿಸುವಾಗಲೂ ಗಮನವಿಡಿ, ಅವನನ್ನು ಜಪಿಸುವಾಗಲೂ ಗಮನವಿಡಿ. ಮಾಡುತ್ತಾ 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 ಅದನ್ನು 1 ಸೆಟ್ಟು, 2 ಸೆಟ್ಟು, 3 ಸೆಟ್ಟು ಅಂತ ರಿಪೀಟ್ ಮಾಡ್ತಾ ಮಾಡ್ತಾ ಮನಸ್ಸಿನ ಕಾನ್ಸಂಟ್ರೇಷನ್ನು ಬೆಳೆಸಬಹುದು. ದಿನ 10 ನಿಮಿಷ, ಅರ್ಧ ಗಂಟೆ ಮಾಡಿದ್ರೆ ಸಹಜವಾಗಿ ಇಷ್ಟ ದೇವತೆಗಳು ಒಲಿಯುತ್ತಾ ಮುಕ್ತಿಯನ್ನು ಪಡೆಯಬಹುದು. ಕಾಮಕ್ರೋಧಾವೃತ ಜೀವೇ ಸ್ಮೃತಿನಾಶೇ ಮತಿಭ್ರಮಃ, ನವದ್ವಾರೇ ಮಲಾಕರ್ಷ್ಯೆ ನ ಕೋಪಿ ಆಲಿಂಗತಿ ಸದಾ. Wants are unlimited. Wants leads to the lust, greed, and thereby anger, which kills the mental peace and become mad. In this state, we are unable to clean our dirt from our Navadwaras, 9 organs of excretion. In such a situation, or in that condition, who will hug them? Who will come and hug them? Somebody may hug them because they may have extra gain. So in that condition, who will hug them without gain? ಕಾಮಕ್ರೋಧಾವೃತ ಜೀವೇ, ಕಾಮದಿಂದ ಕ್ರೋಧ, ಕ್ರೋಧದಿಂದ
ಸ್ಮೃತಿ ವಿನಾಶ ಸ್ಮೃತಿನಾಶಾತ್ ಬುದ್ಧಿಭ್ರಮಣೆ ಮೆಂಟಲ್ಲು ಮ್ಯಾಡ್. ಭಗವದ್ಗೀತೆಯಲ್ಲೂ ಇದನ್ನು ಹೇಳಿದ್ದಾರೆ. ಈ ಕಾಮದಿಂದ ಉಂಟಾದ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಹುಚ್ಚರಾದಾಗ ಮಂಡೆ ಕೆಟ್ಟರೆ ಬಾಳೇನು ಎಂಬಂತೆ ನವದ್ವಾರಗಳಲ್ಲೆಲ್ಲ ಗಲೀಜು ಹೋಗ್ತಾ ಇದ್ರೆ ಯಾವುದನ್ನು ತೊಳ್ಕೊಳ್ಳೋದಕ್ಕೆ ಮನಸ್ಸೇ ಇರುವುದಿಲ್ಲ. ಮೈಯೆಲ್ಲ ಗಬ್ಬು ವಾಸನೆ ಬರುತ್ತಿರುವಂತಹ ವ್ಯಕ್ತಿಯನ್ನು ನ ಕೋಪಿ ಆಲಿಂಗತಿ, ಯಾರು ಶೇಕ್ ಹ್ಯಾಂಡು ಮಾಡುವುದಿಲ್ಲ, ಆಲಿಂಗನೂ ಮಾಡುವುದಿಲ್ಲ, ಅವನು ಮುಟ್ಟುವುದೂ ಇಲ್ಲ. ಅವನ ಕಾಮವೇ ಇದಕ್ಕೆಲ್ಲ ಕಾರಣ. ಅತಿಯಾದ ಕಾಮ ಅವನತಿಗೆ ದಾರಿ. ನ ಕೋಪಿ ಆಲಿಂಗತಿ, ಅವನು ರಸ್ತೆಯ ಬದಿಯಲ್ಲಿ ಅಸ್ಪೃಶ್ಯನಾಗಿ ಬಿದ್ದುಕೊಂಡಿರುತ್ತಾನೆ. ಯಾವ ರಾಜಕೀಯದವರು, ಯಾವ ಘನ ಉಪದೇಶ ಮಾಡುವವರು ಕೂಡ ಅವನನ್ನು ಬಂದು ತಬ್ಬಿಕೊಳ್ಳುವುದಿಲ್ಲ. ತಬ್ಬಿಕೊಂಡರೂ ಕೆಲವರು ಯಾವುದೋ ಒಂದು ಲಾಭಕ್ಕಾಗಿ ತಬ್ಬಿಕೊಂಡಾರು, ಇಲ್ಲ ಎಂಬುದಿಲ್ಲ. ಆದರೆ ಸಾಮಾನ್ಯವಾಗಿ 99 ಭಾಗ ಯಾರೂ ಕೂಡ ಅಂಥವರನ್ನು ಇಷ್ಟಪಡುವುದೂ ಇಲ್ಲ, ಮುಟ್ಟುವುದೂ ಇಲ್ಲ, ಶೇಕ್ ಹ್ಯಾಂಡ್ ಹಸ್ತಲಾಘವನ್ನು ಮಾಡುವುದಿಲ್ಲ. ಎಚ್ಚರವಿರಬೇಕು. ಎಲ್ಲಕ್ಕೂ ಮುಖ್ಯ ಕಾರಣ ಅತಿಯಾದ ಕಾಮ. ಸಮಾಜೆ ಉಚಿತಂ ದದ್ಯಾತ್ ಪ್ರೌಢಶಿಕ್ಷಣಮೌಷಧಂ ಶುದ್ಧತೋಯಂಚ ನೈರ್ಮಾಲ್ಯಂ ನ್ಯಾಯರಕ್ಷಣ ಪ್ರೇರಣಂ. We have to give certain elements freely in the economy. They are as follows: free medical facilities to all irrespective of caste, grade, race, sex, age group, etc. and education to all till 18 years only. Pure drinking water to everybody, legal support to everybody, clean drainages and internal protection, as well as the motivational trainings to work to the subjects of the state. ಸಮಾಜ ಉಚಿತಂ ದದ್ಯಾತ್ ಪ್ರೌಢಶಿಕ್ಷಣ ಔಷಧಂ. ಸಮಾಜದಲ್ಲಿ ಕೆಲವನ್ನು ಉಚಿತವಾಗಿಯೂ ಕೊಡಲೇಬೇಕಾಗುತ್ತದೆ. ಅದು ಅಭಿವೃದ್ಧಿ ಆಗಿರಲಿ ಆಗದೇ ಇರಲಿ, ಉಚಿತವಾಗಿ ಕೊಡುವುದು ಉತ್ತಮ. ಯಾವುದ್ಯಾವುದು ಅಂತ ಕೇಳಿದ್ರೆ, ಉಚಿತವಾದ ಔಷಧಿ, ಪ್ರೌಢ ಶಿಕ್ಷಣ, SSLC ಅಥವಾ 18ನೇ ವಯಸ್ಸಿನವರೆಗೆ ಉಚಿತವಾದ ಶಿಕ್ಷಣವನ್ನು ಕೊಡುವುದರಿಂದ ಅವನು ಅಭಿವೃದ್ಧಿ ಹೊಂದಬಹುದು. ಶುದ್ಧ ತೋಯಂ, ಕುಡಿಯುವ ನೀರು, ನೈರ್ಮಲ್ಯಂ, ಡ್ರೈನೇಜ್ ಕ್ಲೀನಿಂಗು. ಅವರು ಫೋನ್ ಮಾಡಿ ಕರೆಸಿದ ಮೇಲೆ ಹೋಗಿ ಕ್ಲೀನ್ ಮಾಡೋದಲ್ಲ, ಎಲ್ಲ ಕಡೆನೂ ಡ್ರೈನೇಜನ್ನು ಕ್ಲೀನ್ ಮಾಡಿ ಕೊಡಬೇಕು, ಉಚಿತವಾಗಿ ಕೊಡಬೇಕು. ಅದಕ್ಕೆ ಟ್ಯಾಕ್ಸ್ ಹಾಕ್ಬಾರ್ದು. ನ್ಯಾಯದಾನ ಅಥವಾ ನ್ಯಾಯವನ್ನು ಉಚಿತವಾಗಿ ಕೊಡಬೇಕು, ಅದಕ್ಕೆ ಪುನಃ ಫೀಸ್ ಕೊಡಬಾರ್ದು. ಎಲ್ಲರಿಗೂ ಉಚಿತವಾದ ನ್ಯಾಯಧಾರಣೆ ಮಾಡಬೇಕು. ಮತ್ತು ಜಗಳವಾಡ್ತಿದ್ದಾಗ ಪರಿಹಾರ ಮಾಡಿ ಆಂತರಿಕ ರಕ್ಷಣೆ, ಬಾಹ್ಯ ರಕ್ಷಣೆಯನ್ನು ಕೊಡಬೇಕು. ಅದು ಉಚಿತವಾಗಿರಬೇಕು. ಮತ್ತು ಪ್ರೇರಣೆ, ದೇಶ ಅಭಿವೃದ್ಧಿಯಾಗಬೇಕು ಎಂಬಂತಹ ಪ್ರೇರಣಾ ವಾಕ್ಯಗಳು ಅವನನ್ನು ಒಳ್ಳೆಯತನಕ್ಕೆ ಕರೆದುಕೊಂಡು ಹೋಗಿ ತಾನೂ ಅಭಿವೃದ್ಧಿ ಆಗುವುದಲ್ಲದೆ ದೇಶವನ್ನು ಅಭಿವೃದ್ಧಿಪಡಿಸಬಲ್ಲ. ಅಧಿಕಾಯಕರಂ ಧ್ಯೇಯಂ ವ್ಯಸನಾದ್ ಅತಿರಂಜನಂ ಅನ್ಯಾಯ ಪರವಾದೀನಾಂ ವಂಚಕೈ ಚೋರಬಾಂಧವೈ. Impose maximum tax on bad habits, entertainments, and supporting lawyers to the theft, robbery, and terrorism, and the relatives of the thief and the bribers, etc. ಅಧಿಕ ಆಯಕರಂ ಧ್ಯೇಯಂ, ಹೆಚ್ಚಿನ ಟ್ಯಾಕ್ಸನ್ನು, ತೆರಿಗೆಯನ್ನು ಹಾಕಬೇಕು. ಯಾರಿಗೆ? ವ್ಯಸನಗಾರರಿಗೆ, ದುರಭ್ಯಾಸಗಳನ್ನು ಹೊಂದಿರುವ ಎಲ್ಲ ವ್ಯಕ್ತಿಗಳಿಗೂ 3 ಪಟ್ಟು 4 ಪಟ್ಟು ಹೆಚ್ಚಿನ ತೆರಿಗೆಯನ್ನು ಹಾಕಿ ಅವರ ಹಣವನ್ನು, ಅವ್ರಿಗೆ ಹೆಚ್ಚಾಗಿರುತ್ತೆ, ಅದಕ್ಕೆ ಅವ್ರಿಗೆ ವ್ಯಸನ ದಾಸರಾಗಿರ್ತಾರೆ. ಅಲ್ಲಿ ದುಡ್ಡಿಲ್ಲದ್ರೆ ವ್ಯಸನ ಮಾಡೋಕ್ಕೆ ಹೇಗೆ ಸಾಧ್ಯ? ಅದರಿಂದ ಅವ್ರ ಹತ್ರ ದುಡ್ಡಿದೆ ಅಂತ ಅರ್ಥ. ಅದನ್ನು ಸರ್ಕಾರ ವಸೂಲಿ ಮಾಡಬೇಕು. ವ್ಯಸನ ಅತಿರಂಜನಂ, ಸಿಕ್ಕಾಪಟ್ಟೆ ಕುಡಿದು ರೋಡಲ್ಲಿ ಆಟ ಆಡ್ಕೊಂಡು ಖುಷಿ ಡ್ಯಾನ್ಸು ಹಾಡು ಗೀಡು ಹಾಕ್ತಾರೆ ಅಂತಂದ್ರೆ ಅವ್ರ ಹತ್ರ ದುಡ್ಡಿದೆ ಅಂತ ಅರ್ಥ. ಅವರಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಬೇಕು. ಇದರಿಂದ ಸಮಾಜಕ್ಕೂ ಒಳ್ಳೆಯದು, ಸರ್ಕಾರಕ್ಕೆ ದುಡ್ಡು ಬರುತ್ತದೆ. ಅನ್ಯಾಯಪರವಾದೀನ, ಯಾವುದಾದರೂ ಲಾಯರ್, ಯಾವುದಾದರೂ ಕೋರ್ಟಲ್ಲಿ ಲಾಯರು ಅನ್ಯಾಯಪರವಾಗಿ
ಅನ್ಯಾಯ ಅಂತ ಗೊತ್ತಾಗುತ್ತಲ್ವ, ಅವನು ನ್ಯಾಯಪರ ಅಲ್ಲ ಅಂತ ಗೊತ್ತಾದಂಥ ಎಲ್ಲ ಲಾಯರ್ಗಳಿಗೂ ಡಬಲ್ ತೆರಿಗೆಯನ್ನು ವಿಧಿಸಬೇಕು. ಮತ್ತು ವಂಚಕರಿಗೆ ಹೆಚ್ಚಿನ ತೆರಿಗೆ ವಿಧಿಸಬೇಕು. ಮತ್ತು ಚೋರರಿಗೆ, ಕಳ್ಳರಿಗಂತೂ ತೆರಿಗೆಯನ್ನು ಹೆಚ್ಚಿನ ತೆರಿಗೆಯನ್ನು 3 ಪಟ್ಟು 4 ಪಟ್ಟು ತೆರಿಗೆಯನ್ನು ವಿಧಿಸಿ ಅವರಿಗೂ ವಿಧಿಸುವುದಲ್ಲದೆ ಅವರ ಬಂಧುಗಳಿಗೂ ವಿಧಿಸಬೇಕು. ಆಗ ಸರ್ಕಾರಕ್ಕೆ ಸಾಕಷ್ಟು ಲಾಭವಾಗಿ ಅಭಿವೃದ್ಧಿಪಡಿಸಬಹುದು. ಸಮಾಜಾಘಾತ ಜೀವೀನಾಂ ಮೋದೋತ್ತುಂಗೆ ಮಧಾವೃತೆ ದ್ರೋಹಿ ಉಗ್ರಸಂತಾನೆ ಅಧಿಕಂ ಕರಸಂಗ್ರಹ. Impose maximum tax on bad habits, road entertainments, drinkers, theft, thief, robbery, culprits, social peace killer, and relatives of terrorists. So, for these persons we have to impose maximum tax. ಸಮಾಜಾಘಾತ ಜೀವೀನಾಂ, ಸಮಾಜಕ್ಕೆ ತೊಂದರೆ ಕೊಡುವ ಎಲ್ಲ ಜೀವಿಗಳಿಗೆ ಹೆಚ್ಚಿನ ತೆರಿಗೆ, ಅಧಿಕಂ ಕರ ಸಂಗ್ರಹ, ಹೆಚ್ಚಿನ ತೆರಿಗೆಯನ್ನು ಹಾಕಬಹುದು. ಮೋದೋತ್ತುಂಗೆ ಮದಾವೃತೆ, ಯಾವ ನೋಡಿದ್ರು ಹೋಗಿ ಖುಷಿ 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 ಮಜಾ ಮಾಡು ಎಂಬ ಹೇಳುವವರು ಎಲ್ಲರ ಮೇಲೆ 2 ಪಟ್ಟು 3 ಪಟ್ಟು ತೆರಿಗೆಯನ್ನು ಹಾಕಬಹುದು. ಏಕೆಂದರೆ ಅವರು ಆಹಾರ, ಕಂಫರ್ಟ್ಸ್, ಲಕ್ಸುರಿಯನ್ನು ದಾಟಿ ಮೇಲಿರುವವರೇ ಹಾಗೆ ಮಾಡುತ್ತಾರೆ. ಮದಾವೃತೆ ಮತ್ತು ಕೊಬ್ಬು ತಿಂದು ಕೊಬ್ಬಿರುವವರಿಗೆ ಹೆಚ್ಚಿನ ತೆರಿಗೆಯನ್ನು ಹಾಕಬಹುದು. ಏಕೆಂದರೆ ಅವರು ಬೇಸಿಕ್ ಮೂಲಭೂತ ಸೌಕರ್ಯಗಳಿಂದ ಆಚೆಗೆ ಇರುತ್ತಾರೆ. ಅದರಿಂದ ತೆರಿಗೆ ಕಟ್ಟುವ ಸಾಮರ್ಥ್ಯ ಇರುತ್ತದೆ. ಅದರಿಂದ ಅವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಬಹುದು. ಇವರೊಂದಿಗೆ ದ್ರೋಹಿ ಉಗ್ರ ಸಂತಾನೆ, ದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ ಹೆಚ್ಚಿನ ತೆರಿಗೆ, ಅವರಿಗೆ ಆಗದಿದ್ದರೆ ಅವರ ಬಂಧುಗಳಿಗೆ ತೆರಿಗೆ ಹಾಕಬೇಕು. ಉಗ್ರ ಸಂತಾನ, ಉಗ್ರರಿಗೆ ಮಾತ್ರ ಅಲ್ಲ, ಅವರ ಸಂತಾನ ಸಂಬಂಧಿಕರಿಗೂ ಕೂಡ ಹೆಚ್ಚಿನ ತೆರಿಗೆಯನ್ನು ಹಾಕಿದಾಗ ಸರ್ಕಾರಕ್ಕೆ ಒಳ್ಳೆಯ ಲಾಭವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಬಹುದು. ನಿರ್ಬಂಧಂ ಸರ್ವ ವ್ಯಾಪಾರಂ ದೇಶಧರ್ಮಾಯ ಪೀಡಕಂ, ಅನ್ಯಥಾ ದೇಶಧರ್ಮಾಣಾಂ ವಿಘಾತಯತಿ ನಿಶ್ಚಯಂ. Stop all kinds of transaction and trade with any kind of activities with those who are state troublers. Otherwise, they crash everything, they smash everything, they ruin everything. ನಿರ್ಬಂಧಂ ಸರ್ವ ವ್ಯಾಪಾರಂ, ಎಲ್ಲ ರೀತಿಯ ವ್ಯಾಪಾರವನ್ನು, ಸಂಬಂಧಗಳನ್ನು, ಸಂಪರ್ಕಗಳನ್ನು ದೇಶಧರ್ಮಾಯ ಪೀಡಕರಿಗೆ ನಿರ್ಬಂಧಿಸಬೇಕು, ತಡೆ ಹಿಡಿಯಬೇಕು. ಯಾವುದೇ ರೀತಿಯ ವ್ಯವಸ್ಥೆ, ಸೌಲಭ್ಯ, ಸೌಕರ್ಯಗಳನ್ನು ಅವರಿಗೆ ಕೊಡಬಾರದು. ಅವರಿಗೆ ಯಾರಾದರೂ ಹೊಡಿತಾ ಇದ್ದರೆ ಅದಕ್ಕೆ ಸಪೋರ್ಟ್ ಕೂಡ, ಪರಿಹಾರ ಮಾಡೋದಕ್ಕೂ ಹೋಗಬಾರದು. ಅನ್ಯಥಾ ಅಲ್ಲದಿದ್ದರೆ ದೇಶಧರ್ಮಾಣ, ಅವರ ದೇಶವನ್ನು, ಧರ್ಮವನ್ನು ವಿಘಾತಯತಿ ನಿಶ್ಚಯಂ, ಇಲ್ಲ ಅವರು ಕೂಡ ಬಂಧುಗಳು, ಬಾಂಧವರು ಅಂಥೇಳಿ ಅವ್ರನ್ನ ಮುದ್ದು ಮಾಡ್ತಾ ಕೂತ್ರೆ ಅವರು ಇದ್ದ ಎಲ್ಲ ಒಂದು ಕಡೆಯಿಂದ ನಿಯಮ ಮಾಡೋದು, ನೀತಿ ಮಾಡೋದು, ಇನ್ನೊಂದು ಕಡೆಯಿಂದ ಅವರು ಅನೀತಿಯಿಂದ ನಾಶ ಮಾಡೋದು ಆಗ್ತಾನೇ ಇರುತ್ತದೆ. ಆದ್ದರಿಂದ ಅಂತಹವರು ಎಂದು ಗೊತ್ತಾದಾಗ ಎಲ್ಲ ರೀತಿ ವ್ಯಾಪಾರಗಳನ್ನು ನಿಲ್ಲಿಸಿ, ಅವರಿಗೆ ಕೊಡುವ ಎಲ್ಲ ಸೌಕರ್ಯಗಳನ್ನು ನಿಲ್ಲಿಸಿ ದೇಶ ಅಭಿವೃದ್ಧಿಯಲ್ಲಿ ಸಹಕರಿಸಬಹುದು. ಸ್ಥಾಪನಂ ಬಹುಪ್ರಾಸಾದಂ ಶಾಸನೆ ರಚಿತಂ ಗೃಹಂ ಮೂಲಾಧಾರಂ ದೃಢೀಕೃತ್ಯ ವಿಸ್ತಾರಂ ಧನಮಂಥನೆ. In case of construction of government buildings, lay a firm foundation for the 10-floor buildings. Basically, you have to put a firm foundation, assuming that the building will increase to 10 floor. Construct 1 floor or 2 floor for the time being based on our money and left the remaining for the future. ಸ್ಥಾಪನಂ ಬಹುಪ್ರಾಸಾದಂ, ಯಾವುದೇ ರೀತಿಯ ಶಾಸನೇ ರಚಿತಂ ಗೃಹಂ, ಸರ್ಕಾರದಿಂದ ರಚಿತವಾದ ಯಾವುದೇ
ಮನೆಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಕಟ್ಟಡಗಳಾಗಲಿ ಅದನ್ನು 10 ಅಂತಸ್ತುಗಳಿಗೆ ಮೀರುವಂತೆ ರಚಿಸಬೇಕು. ಒಂದೇ ದಿವಸ ಎಲ್ಲ ಕಟ್ಟಿ ಎತ್ತರಿಸಿಬಿಡೋದಲ್ಲ. ಮೊದಲು ದುಡ್ಡಿನ ಮೂಲಾಧಾರಂ ದೃಢೀಕೃತ್ಯ ಫೌಂಡೇಶನ್ ಮಾತ್ರ 10 ಫ್ಲೋರಿಗೆ ಆಗುವಷ್ಟು ಫೌಂಡೇಶನ್ ಹಾಕಿ ಬಿಟ್ಟುಬಿಡಬೇಕು. ನಂತರ 1 ಫ್ಲೋರು 2 ಫ್ಲೋರ್ ಕಟ್ಟಿಕೊಳ್ಳಬೇಕು. ನಂತರ ಆದಾಗೆ ಬಹುಮಹಡಿಗಳನ್ನು ಕಟ್ಟಿದಾಗ ಆಗ ಹೆಚ್ಚು ಜನರಿಗೂ ಅನುಕೂಲ ಆಗಬಹುದು ಅಥವಾ ಸರ್ಕಾರದ ಕಾರ್ಯಾಲಯಗಳಿಗೂ ಅನುಕೂಲವಾಗಬಹುದು. 2 ಎಕರೆ ಜಾಗದಲ್ಲಿ 1 ಫ್ಲೋರ್ ಕಟ್ಟಿ ಇಟ್ಬಿಟ್ರೆ ಅದರಿಂದ ಸರ್ಕಾರಕ್ಕೂ ಲಾಸು, ಜನರಿಗೂ ಉಪಯೋಗ ಆಗೋದಿಲ್ಲ. ಬದಲಾಗಿ ಬಹುಮಹಡಿ ಕಟ್ಟಡ ಕಟ್ಟಿದ್ರೆ ಜಾಗನೂ ಉಳಿತಾಯ ಆಗುತ್ತೆ. ಮತ್ತು ಶುರು ಮಾಡುವಾಗಲೇ 10 ಮಹಡಿ ಕಟ್ಟಬೇಕು ಅಂತಲ್ಲ. ಈಗ ಶುರು ಮಾಡುವಾಗ ಮೊದಲನೇ ಸಲ 1ನೇ ಫ್ಲೋರು, ನಂತರ ಒಂದು 4 ವರ್ಷ ಬಿಟ್ಟ ಮೇಲೆ 2ನೇ ಫ್ಲೋರು, ನಂತರ 3ನೇ ಫ್ಲೋರು. ಹೀಗೆ ಮಾಡ್ತಾಯಿದ್ರೆ ಜಾಗನೂ ಉಳಿತಾಯ ಆಗುತ್ತದೆ, ಹಣವೂ ಉಳಿತಾಯ ಆಗುತ್ತದೆ ಮತ್ತು ಜನರಿಗೂ ಅನುಕೂಲ ಆಗುತ್ತದೆ. ವೇತನಂ ಕರ್ಮಮಾಧಾರೆ ವಿಕಾಸೋಭವ ಶಾಶ್ವತಿ ಅನ್ಯಥಾ ಕರ್ಮಕಾರೇತು ಲಂಪಟ ಆಲಸಿ ವಂಚಕಃ. The salary should be always based on the cost of living for everyone. Otherwise, worker will become lazy and lust and a waste in the society. ವೇತನಂ ಕರ್ಮಮಾಧಾರೆ, ವೇತನವು ಕೆಲಸವನ್ನು ಆಧರಿಸಿರಬೇಕು. ಆ ಮೂಲಕ ವಿಕಾಸೋಭವ ಶಾಶ್ವತವಾದ ವಿಕಾಸವನ್ನು ಮಾಡಲು ಸಾಧ್ಯ. ಅನ್ಯಥಾ ಕರ್ಮಕಾರೇತು, ಹೆಚ್ಚಿನ ಸಿಕ್ಕಾಪಟ್ಟೆಯ ಸಂಬಳವನ್ನು ಕೊಡುವುದರಿಂದ ಕೆಲಸಗಾರನು ಇಲ್ಲ ಲಂಪಟನಾಗುತ್ತಾನೆ, ವಿಷಯ ಲಂಪಟನಾಗುತ್ತಾನೆ, ಇಲ್ಲ ಅತ್ಯಾಚಾರಿ, ಅನಾಚಾರಿ, ಭ್ರಷ್ಟಾಚಾರಿ ಆಗುತ್ತಾನೆ, ಅಥವಾ ಆಲಸಿಯಾಗುತ್ತಾನೆ, ಇಲ್ಲಾಂದರೆ ವಂಚಕನಾಗುತ್ತಾನೆ. ಆದ್ದರಿಂದ ಅತಿಯಾದ ಸಂಬಳ ಕೊಡುವುದು ಕೂಡ ಆರ್ಥಿಕತೆಯ ಅಭಿವೃದ್ಧಿಗೆ ಮಾರಕ. ಧನ ರೂಪಾಂತರಂ ದ್ರವ್ಯಂ ಮುದ್ರೇ ನಾಣ್ಯಾಧಿಕಃ ಪಣಃ ವಿತ್ತಕೋಶಧನಂ ಸಂಖ್ಯೆ ಮುಖಚರ್ಯಮಲಂ ಧನಂ. Money has a variety of types based on the need. They are gold money, coin money, paper money, bank money, number money or e-payment money, so on and so forth. And the face impression itself is money. ಧನ ರೂಪಾಂತರಂ ದ್ರವ್ಯಂ, ಅನೇಕ ರೀತಿಯ ಹಣದ ವಿಧಗಳಿವೆ. ಅವುಗಳಲ್ಲಿ ಮುದ್ರೆಯೂ ಒಂದು ಹಣ, ನಾಣ್ಯವೂ ಒಂದು ಹಣ, ದ್ರವ್ಯ ಗೋಲ್ಡ್, ಚಿನ್ನ, ಬೆಳ್ಳಿ, ಡೈಮಂಡ್ ಕೂಡ ಒಂದು ಹಣ, ವಿತ್ತಕೋಶ ಬ್ಯಾಂಕ್ನಲ್ಲಿರುವಂಥದ್ದು ಕೂಡ ಒಂದು ಹಣ, ಚೆಕ್ಗಳು, ಡ್ರಾಫ್ಟ್ಗಳು ಇತ್ಯಾದಿ. ಸಂಖ್ಯೆ, ಒಂದು ಸಂಖ್ಯೆ ಕೊಟ್ಟರೆ ಸಾಕು ಪೇಮೆಂಟ್ ಆಗುತ್ತೆ. ಇ-ಪೇಮೆಂಟು, ಇ-ಪೇ, ಜಿ-ಪೇ, ಗೂಗಲ್ ಪೇ ಎಟ್ಸೆಟ್ರಾ. ಸಂಖ್ಯೆ ಮೂಲಚರ್ಯಮಲಂ, ಮುಂದಿನ ದಿನಗಳಲ್ಲಿ ಮುಖಚರ್ಯ ಫೇಸ್ ಕೋಡ್ ಆಗಿ ಪರಿವರ್ತನೆಯಾಗುವ ದಿನ ಬಂದು ಅದು ಕೂಡ ಹಣವಾಗುತ್ತದೆ. ಮೊಬೈಲ್ಗೆ ಮುಖ ತೋರಿಸಿದ್ರೆ ಸಾಕು ನಮ್ಮ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತದೆ. ಶೌಚಾಲಯ ಸುನಿರ್ಮಾಣೆ ಮಹತೀ ಸ್ಥಿತಿಪಾಲನಂ ಮನಸ ಆಲಸ್ಯ ಜೀವಿನಾಂ ಧನಕಾಲ ಶ್ರಮವ್ಯಯಃ. Constructing the public toilets is not the end, but the maintenance is most important. If the people are lazy and selfish, then the construction of public toilet is a national waste of time and money. ಶೌಚಾಲಯ ಸುನಿರ್ಮಾಣೆ ಮಹತೀ ಸ್ಥಿತಿಪಾಲನಂ, ಶೌಚಾಲಯವನ್ನು ಮಾಡುವುದು ದೊಡ್ಡ ಕೆಲಸವಲ್ಲ, ಸ್ಥಿತಿಪಾಲನಂ ಅದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡುವುದು, ಮೇಂಟೆನೆನ್ಸ್, ಪರಿಣಾಮಕಾರಿಯಾಗಿ ಸ್ಥಿತಿಪಾಲನೆಯನ್ನು ಮಾಡುವುದು ಶೌಚಾಲಯ ಕಟ್ಟಿದ್ದವರಿಗೂ ಕಟ್ಟಿಸಿದ್ದಕ್ಕೂ ಉಪಯೋಗ. ಇದು
ಮನಸಾಲಸ್ಯ ಜೀವಿನ, ಸೋಂಬೇರಿಗಳಿಗೆ, ವಂಚಕರಿಗೆ, ಆಲಸ್ಯಗಳಿಗೆ, ಮನಸ್ಸೇ ಇಲ್ಲದಿದ್ದವರಿಗೆ, ತಮ್ಮ ಕೆಲಸ ಮಾಡಿ ತೊಳ್ಕೊಂಡು ಹೋಗ್ಬಿಡುವಂಥವರಿಗೆ ಇದ್ದಾಗ ಇಂತಹ ಶೌಚಾಲಯ ಕಟ್ಟಿದ್ರೂ ಉಪಯೋಗ ಇಲ್ಲ, ಕಟ್ಟದೇ ಇದ್ರೂ ಉಪಯೋಗ ಇಲ್ಲ. ಧನ, ಕಾಲ, ಶ್ರಮ, ವ್ಯಯ ಎಲ್ಲ ರೀತಿಯ ವೇಸ್ಟು. ಜನರು ಬದಲಾಗದಿದ್ದರೆ, ಮನಸ್ಸುಗಳು ಬದಲಾಗದಿದ್ದರೆ, ಆಲಸ್ಯಗಳು ಬದಲಾಗದೇ ಇದ್ದರೆ ಎಷ್ಟೇ ಶೌಚಾಲಯ ಕಟ್ಟಿದ್ರೂ ಗಲೀಜೆ, ಸ್ವಚ್ಛತೆ ಇರುವುದಿಲ್ಲ. ಅತಿಪ್ರಾಚೀನ ಋಗ್ವೇದೆ ಅಗ್ನಿಮೀಳೇತಿ ಬೋಧಿತಂ ಪೂರ್ವಾಚಾರ್ಯೈಃ ಕೃತಂ ಮಂತ್ರಃ ಅತ್ರಾಪಿ ನೂತನೈರುತಂ. The oldest scripts in the world are Vedas. Among 27 Vedas, Rigveda is the older. And the first mantra of Rigveda says, pray the god of fire. And says, Agni worship is the oldest. And worshipped by our ancestors. And we have been still modifying that mantras in the new version. ಅತಿ ಪ್ರಾಚೀನ ಋಗ್ವೇದ, ಪ್ರಪಂಚದಲ್ಲಿ ಅತಿ ಪ್ರಾಚೀನವಾದ ಒಂದು ಗ್ರಂಥ ಇದ್ದರೆ ಅದು ಋಗ್ವೇದ. ಅದರಲ್ಲಿ 27 ವೇದಗಳಿವೆ ಅಂತ ಹೇಳ್ತಾರೆ. ಅದರಲ್ಲಿ 4 ಮುಖ್ಯವಾದ ವೇದಗಳು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇವೆ. ಅದರಲ್ಲಿ ಮೊದಲನೇದು ಋಗ್ವೇದ. ಆ ಋಗ್ವೇದದ ಮೊದಲನೇ ಶ್ಲೋಕ ಏನು ಹೇಳುತ್ತೆ, ಮೊದಲನೇ ಮಂತ್ರ ಏನು ಹೇಳುತ್ತೆ ಅಂದರೆ, ಅಗ್ನಿ ಮೀಳೆ, ಅಗ್ನಿಯನ್ನು ಪೂಜಿಸುತ್ತೇನೆ. ಪೂರ್ವಾಚಾರೀಕೃತ ಮಂತ್ರ, ಅದರಲ್ಲಿ ಮೊದಲನೇ ಮಂತ್ರ ಏನು ಹೇಳುತ್ತೆ, ನಾನು ಅಗ್ನಿಯನ್ನು ಪೂಜಿಸುತ್ತೇನೆ. ಇದು ಅನೇಕ ಶತಮಾನಗಳಿಂದ ಋಷಿಮುನಿಗಳು ಮಾಡಿದಂತಹ ಪೂಜೆಯ ನವೀಕೃತ ನೂತನ ಇರುತ್ತಂ, ಹೊಸ ರೀತಿಯಾದಂತಹ ಪ್ರೆಸೆಂಟೇಷನ್ ಆಗಿದೆ. ಮಾಡಿಫೈ ಮಾಡಿ ಅದನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಋಗ್ವೇದಕ್ಕಿಂತ ಮೊದಲೂ ಕೂಡ ಅನೇಕರು ಅಗ್ನಿಯನ್ನು ಪೂಜೆ ಮಾಡ್ತಾಯಿದ್ರು. ಋಷಿಮುನಿಗಳು ಅದಕ್ಕಿಂತ ಹಿಂದೇನೂ ಇದ್ದರು ಎಂಬುದು ಎಷ್ಟು ಹಳೆಯ ಕಾಲದ ಮಂತ್ರ, ಎಷ್ಟು ಹಳೆಯ ಕಾಲದ ಗ್ರಂಥ ಎಂಬುದು ಇಲ್ಲಿ ತಿಳಿಯುತ್ತದೆ. ರಾಸಲೀಲಾ ವಿಚಾರೇಯಂ ಕಾಮಾತುರ ಪ್ರಚೋದನಂ ಮೂಲ ಭಾಗವತ ಸತ್ವೇ ಅಚಿಂತ್ಯಂ ಕಿಲ ಕೇವಲಂ. The most exaggerating part of Bhagavata is Krishna's Rasalila, that is Radha's existence, which is not in the original script of Bhagavad Gita, but added by lusty persons. There are 3 parts of Bhagavata, namely Sattva Adharita Bhagavata, Rajoguna Adharita Bhagavata, Tamoguna Adharita description of Bhagavata. The Sattva is the original script and Rajoguna version is found in Brahma Vaivarta Purana. In that we have Krishna Janma Kanda, which is added in the next generation, which is not found in the original script of Bhagavata. It is added part of Bhagavata by the most exaggeration part of Bhagavad Gita, added by lusty, greedy people. ರಾಸಲೀಲಾ ವಿಚಾರೇಯಂ, ರಾಸಲೀಲಾ ಕಾಮಾತ್ರ ಪ್ರಚೋದನಂ. ರಾಸಲೀಲಾ ಎಂಬ ಪರಿಕಲ್ಪನೆಯು ಭಾಗವತದಲ್ಲಿ ಬರುತ್ತದೆ. ಅದು ಅದರ ಮೂಲ ಸ್ವರೂಪದ ಅಲ್ಲವೇ ಅಲ್ಲ. ಕೃಷ್ಣನು ರಾಸಲೀಲೆ ಮಾಡುವುದೂ ಇಲ್ಲ, ಅವನಿಗೆ ರಾಧೆ ಎಂಬ ಲವರ್ ಇರುವುದೂ ಇಲ್ಲ. ಇದು ಕಾಮಾತುರರ ಪ್ರಚೋದನೆಯಿಂದ ಕೂಡಿದ ಆ್ಯಡೆಡ್ ವರ್ಷನ್. ಭಾಗವತವನ್ನು 3 ವಿಭಾಗ ಮಾಡುತ್ತಾರೆ: ಸತ್ವಗುಣ ಆಧಾರಿತ ಭಾಗವತ, ರಜೋಗುಣ ಆಧಾರಿತ ಭಾಗವತ, ತಮೋಗುಣ ಆಧಾರಿತ ಭಾಗವತ. ಸತ್ವಗುಣ ಆಧಾರಿತ ಭಾಗವತವು ಮೂಲ ಭಾಗವತವಾಗಿದೆ. ಅದರಲ್ಲಿ ಕೃಷ್ಣ ಹುಟ್ಟುತ್ತಾನೆ, ಒಂದಷ್ಟು ಜನ ಗೋಪಿಕಾ ಸ್ತ್ರೀಯರಿಗೆ ಒಳ್ಳೇದು ಮಾಡುತ್ತಾನೆ ಎಂಬುದಷ್ಟೇ ವಿಷಯ ಇದೆಯೇ ಹೊರತು
ರಾಧೆಯ ವಿಷಯ ಇಲ್ಲವೇ ಇಲ್ಲ. ಅಚಿಂತ್ಯಂ, ಅದನ್ನಲ್ಲಿ ಚಿಂತನೆ ಮಾಡುವುದೇ ಇಲ್ಲ. ಅದು ಕಿಲ ಎಂಬುದರೆ ಆ್ಯಡೆಡ್ ಪಾರ್ಟ್. ಕಿಲ ಕೇವಲಂ, ಯಾವುದೇ ಒಂದು ವೇದ ಮಂತ್ರದಲ್ಲಿ ಕಿಲ ಎಂಬ ವಿಭಾಗ ಇರುತ್ತದೆ, ಅದು ಅಡಿಷನಲ್, ಸೇರಿಸಿದ್ದು ಎಂಬ ಅರ್ಥ. ಈ ರಾಸಲೀಲೆಯನ್ನು ಕಾಮಾತುರರು ತಮಗೆ ಬೇಕಾದಂತೆ ಸೇರಿಸಿಕೊಂಡು ಅದನ್ನು ಭಾಗವತದ ಭಾಗವಾಗಿ ಮಾಡಿಟ್ಟಿದ್ದಾರೆ. ಅದರಿಂದ ಇದು ಮೂಲ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಇನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಇದೆ, ಆದರೆ ಅದು ಸತ್ವಗುಣಾಧಾರಿತ ಭಾಗವತ ಅಲ್ಲ, ಅದು ರಜೋಗುಣಾಧಾರಿತ ಭಾಗವತ. ಅದನ್ನೇ ಸೇರಿಸುವ ವಿಭಾಗ ಎಂದು ಹೇಳಬಹುದು. ಯುಕ್ತವಾದಂ ಅಸಾಮರ್ಥ್ಯಂ ವಿದ್ವಾನಪಿ ನಿಪಾತತಿ, ಉತ್ತುಂಗೆ ಸರ್ವಜ್ಞಾನೇಪಿ ಕಾರ್ಯಕಾಲೇ ತು ನಿಷ್ಫಲಂ. If we fail to talk or counter properly with exact and accurate words with the rival, then our certificate and knowledge is a waste. So we have to counter with proper exact words on the rival parts, so that everybody will appreciate. Otherwise our knowledge, our certificate, our ಪಾಂಡಿತ್ಯ is a national waste. ಯುಕ್ತವಾದ ಅಸಾಮರ್ಥ್ಯಂ, ಸರಿಯಾದ ಪಾಯಿಂಟ್ ಇಟ್ಟು ಮಾತಾಡುವಂತಹ ಸಾಮರ್ಥ್ಯ ಇಲ್ಲದಿದ್ದರೆ ಎಂಥ ವಿದ್ವಾಂಸರಾದರೂ ನಿಪಾತತಿ, ಒದ್ದಾಡುತ್ತಾರೆ, ಕಷ್ಟಪಡುತ್ತಾರೆ, ನೊಂದುಕೊಂಡು ಹುಚ್ಚರಾಗುತ್ತಾರೆ. ಏಕೆಂದರೆ ಬೇಕಾದ ಪದವನ್ನು ಅವರಿಗೆ ಹೇಳಲು ಬರದೇ ಇದ್ದಾಗ ಎಲ್ಲರೂ ಅವರನ್ನು ಹಾಸ್ಯ ಮಾಡುತ್ತಾರೆ. ಉತ್ತುಂಗೆ ಸರ್ವಜ್ಞಾನೇಪಿ, ಎಲ್ಲ ರೀತಿಯ ಜ್ಞಾನ ಇರಬಹುದು, ಆದರೆ ಕಾರ್ಯಕಾಲೇತು ನಿಷ್ಫಲಂ, ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಎಂಬುದು ಅವನಿಗೆ ತಿಳಿಯದಿದ್ದಾಗ, ಯಾರಿಗೆ ಯಾವ ಪದವನ್ನು ಸರಿಯಾಗಿ ಉಪಯೋಗಿಸಿ, ಪಾಯಿಂಟ್ ಇಟ್ ಅರೌಂಡ್ ದ ಬುಷ್ ಅಲ್ಲ, ಬೀಟಿಂಗ್ ಆನ್ ದ ಬುಷ್ ಅಂತಾರೆ. ಕಾರ್ಯಕಾಲದಲ್ಲಿ ಸರಿಯಾಗಿ ಪಾಯಿಂಟ್ ಇಟ್ಟು ಮಾತಾಡಿದ್ರೆ ಅವನ ವಿದ್ವಾಂಸಕ್ಕೆ ಬೆಲೆ, ಇಲ್ಲದಿದ್ದರೆ ನಿಪಾತತಿ, ಒದ್ದಾಡುತ್ತಾನೆ, ಗೋಳಾಡುತ್ತಾನೆ ಎಂದೇ ಅರ್ಥ. ಮೂಲೋದ್ದೇಶಿತ ಯದ್ವಾದ ಸಮಾಧಾನೇ ಪ್ರಮೋದತಿ, ಅನ್ಯಥಾ ವಾದ ಮುತ್ಸರ್ಗೆ ಮನಕ್ಲೇಶ ನಿರಂತರಂ. ಅವರ್ ಮೈಂಡ್ ವಿಲ್ ಸರ್ಟನ್ಲಿ ಅಪ್ಸೆಟ್ if we cannot produce the appropriate words with the rival, or vice versa. ಮೂಲೋದ್ದೇಶದ ಯದ್ವಾದ, ವಾದ ಮಾಡುವಾಗ ಸರಿಯಾದ ಪದವನ್ನು ಉಪಯೋಗಿಸಿ ವಾದ ಮಾಡಿ ಪ್ರತಿಸ್ಪರ್ಧಿಯನ್ನು ಸೋಲಿಸಿದಾಗ ಸಹಜವಾಗಿ ಸಮಾಧಾನ ಆಗುತ್ತದೆ, ಸಂತೋಷವೂ ಆಗುತ್ತದೆ. ಅವನನ್ನು ಸೋಲಿಸಿದರೆ ನಾವೇ ಸೋತಾಗ. ಅನ್ಯಥಾ ವಾದ ಮುತ್ಸರ್ಗೆ, ವಾದ ಬೆಳೆಯುತ್ತೆ, ಮಾತು ಬೆಳೆಯುತ್ತೆ, ಬಿಟ್ಟರೆ ಪಾಯಿಂಟ್ ಇಟ್ಟು ಹೊಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ಎಂತಹ ಪಂಡಿತನೂ ಮನಕ್ಲೇಶವನ್ನು ಅನುಭವಿಸಿ ನಿರಂತರವಾಗಿ ನೊಂದುಕೊಳ್ಳುತ್ತಾ ಇರುತ್ತಾನೆ. ಇದರಿಂದ ಯಾವುದೇ ರೀತಿಯ ಪ್ರಯೋಜನವೂ ಆಗುವುದಿಲ್ಲ. ಅದರಿಂದ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ಸರಿಯಾಗಿ ಮಾತನಾಡುವುದು ಒಂದು ಕಲಿತ್ರೆ ಅನೇಕ ಪಾಂಡಿತ್ಯಕ್ಕೆ ಸಮ. ವಾದೇ ವಾದೇ ಮನಕ್ಲೇಶ ಯದಾ ವಾದೇ ಪರಾಭವೇ, ವಿದ್ಯಾ ವಿಜ್ಞಾನ ಉತ್ತುಂಗ ವಾಗ್ದೇವಿ ಗತಿಮಾಶ್ರಿತಂ. ಇಫ್ ಯು ಆರ್ ಡಿಫೀಟೆಡ್ ಬೈ ದ ರೈವಲ್ ಇನ್ ದ ಡಿಸ್ಕಷನ್, that results in anxiety for a long time. Though we have a variety of degree certificates, so speaking skill is greater than any other thing. It has a greater value than any degrees. ವಾದೇ ವಾದೇ ಮನಕ್ಲೇಶ, ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಹೇಳ್ತಾರೆ. ಆದರೆ ಸರಿಯಾಗಿ ವಾದ ಮಾಡದಿದ್ದಾಗ, ಸರಿಯಾದ ಪದವನ್ನು ಪ್ರಯೋಗ ಮಾಡದೇ ಇದ್ದಾಗ ಮನಕ್ಲೇಶವೇ ಹೆಚ್ಚಾಗುತ್ತದೆ. ವಾದ ಯದಾವಾದೇ ಪರಾಭವೇ, ಆ ವಾದದಿಂದ ಇನ್ನೂ ಸೋತಾಗ ಆ ವ್ಯಕ್ತಿ ತುಂಬ ಮಾನಸಿಕವಾಗಿ ಕುಬ್ಜನಾಗುತ್ತಾನೆ.
ವಿಜ್ಞಾನ ಉತ್ಸಂಗಿ, ವಿದ್ಯೆ ಇರ್ಬೋದು, ವಿಜ್ಞಾನ ಇರ್ಬೋದು, ಜ್ಞಾನ ಇರ್ಬೋದು, ಎಲ್ಲ ಇರ್ಬೋದು, ತುತ್ತತು ಇರ್ಬೋದು, ಪರಾಕಾಷ್ಠೆ ಇರ್ಬೋದು, ಯಾವುದಿದ್ರೂ ಕೂಡ ವಾಗ್ದೇವಿ ಮಾತು ಸರಿಯಾಗಿಲ್ಲ ಅಂತಂದರೆ ಗತಿಮಾಶ್ರಿತಂ, ಅವನಿಗೆ ಸದ್ಗತಿಯಾಗಲು ಸಾಧ್ಯವೇ ಇಲ್ಲ, ದುರ್ಗತಿಯೇ ಗತಿ. ನಿಷ್ಫಲ ಸರ್ವಮೈಶ್ವರ್ಯಂ ವಿನಾ ವಾದ ಪ್ರಕರ್ಷಣಂ, ವಾಗ್ದೇವಿ ಸರ್ವ ಪ್ರಾಮುಖ್ಯಂ ಪದಂ ಅವನತಿ ಉನ್ನತಿಂ. If you do not have argument skill, then your wealth will be useless. Word in argument will take you to either heaven or will lead you to the hell. Therefore, speaking the appropriate word with appropriate content is very important for any person than any other degrees or your ಜ್ಞಾನ, ವಿಜ್ಞಾನ, ವಿಕಾಸ ಎಟ್ಸೆಟ್ರಾ. ನಿಷ್ಫಲ ಸರ್ವಮೈಶ್ವರ್ಯಂ, ಎಲ್ಲ ರೀತಿಯ ಐಶ್ವರ್ಯ, ವಿದ್ಯೆ, ಜ್ಞಾನ ಎಲ್ಲವೂ ಕೂಡ ನಿಷ್ಫಲ, ಉಪಯೋಗವಿಲ್ಲ. ಯಾವಾಗ? ವಿನಾ ವಾದ ಪ್ರಕರ್ಷಣಂ, ವಾದವನ್ನು ಸರಿಯಾಗಿ ಮಾಡದೇ ಇದ್ದರೆ, ತನ್ನತ್ವವನ್ನು ತೋರಿಸಿಕೊಳ್ಳದೇ ಇದ್ದರೆ, ಯಾವುದೇ ರೀತಿಯ ಮಾತನಾಡಲು ಬಾರದೇ ಇದ್ದರೆ, ಅಂಥವನಿಗೆ ದುಡ್ಡಿದ್ರೂ ಅಷ್ಟೇ, ಸಂಪಾದನೆ ಇದ್ದರೂ ಅಷ್ಟೇ, ಸೌಭಾಗ್ಯ ಏನಿದ್ರೂ ಅಷ್ಟೇ, ಸರಿಯಾಗಿ ಮಾತನಾಡುವ ಚಾಕಚಕ್ಯತೆ ಇದ್ದರೆ ಮಾತ್ರ ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತವೆ. ವಾಗ್ದೇವಿ ಸರ್ವ ಪ್ರಾಮುಖ್ಯಂ ಪದಮು ಮವನತಿ ಉನ್ನತಿಂ, ಒಂದು ಪದವೂ ಕೂಡ ನಮ್ಮನ್ನು ಉತ್ತುಂಗಕ್ಕೆ ಎತ್ತುಕೊಂಡು ಹೋಗಬಹುದು ಅಥವಾ ಪಾತಾಳಕ್ಕೆ ತಳಿಸಿಕೊಡಬಹುದು. ಆದ್ದರಿಂದ ವಾಗ್ದೇವಿ ಸರ್ವ ಪ್ರಾಮುಖ್ಯಂ, ಮಾತೇ ಎಲ್ಲಕ್ಕಿಂತ ಮುಖ್ಯ. ಇಲ್ಲ ಅಂದರೆ ಜ್ಞಾನ, ಪಾಂಡಿತ್ಯ, ಸರ್ಟಿಫಿಕೇಟು, ಕೋರ್ಸು, ಡಿಗ್ರಿ ಎಲ್ಲಕ್ಕಿಂತ ಮುಖ್ಯವಾದ ಯಾವುದು ಅಂದರೆ ಮಾತು. ಒಂದೇ ಮಾತಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ. ಜಗಳವೆಲ್ಲ ಆಗುವುದೇ ಪದಮವನತಿ ಉನ್ನತಿಂ, ಒಂದು ಪದ ನಮ್ಮನ್ನು ಅವನತಿಗೂ ಏರಿಸಬಹುದು, ಉನ್ನತಿಗೂ ಏರಿಸಬಹುದು. ಅಂಕುಶೆ ಗಜ ಸಾಮರ್ಥ್ಯಂ ವಜ್ರೇ ಸ್ಥಾನ ವಿಮರ್ದನಂ ಶ್ರುತಿರೇವ ಈ ಸಂಗೀತಃ ಸೂಕ್ಷ್ಮೋಪಾಯಂ ಹಿ ಜೀವನಂ. Strength of elephant is dependent on tiny iron rod. Small diamond can smash the rock. Music dependent on the tone. Thus, small or silly is always beautiful. Small is always beautiful for healthy life. So don't neglect the small elements. ಅಂಕುಶೆ ಗಜ ಸಾಮರ್ಥ್ಯಂ, ಇಡೀ ಆನೆಯನ್ನು ಪಳಗಿಸುವುದಕ್ಕೆ ಒಂದು ಸಣ್ಣ ಕಬ್ಬಿಣದ ತುಂಡು ಸಾಕು. ದೊಡ್ಡ ಬಂಡೆಯನ್ನು ಹೊಡೆಯುವುದಕ್ಕೆ ಒಂದು ಸಣ್ಣ ವಜ್ರ ಸಾಕು. ಇಡೀ ಸಂಗೀತ ಹಾಳಾಗುವುದಕ್ಕೆ ಶ್ರುತಿ ಹಾಳಾದರೆ ಸಾಕು. ಅದರಿಂದ ಸಣ್ಣ ಸಣ್ಣ ವಿಷಯಗಳು ಜೀವನದಲ್ಲಿ ಭಾರಿ ಮುಖ್ಯ. ಸಣ್ಣ ಸಣ್ಣ ಉಪಾಯದಿಂದ ಸೂಕ್ಷ್ಮೋಪಾಯವೇ ಜೀವನವನ್ನು ಸದ್ಗತಿಗೊಳಿಸಬಹುದು, ಉತ್ತುಂಗಕ್ಕೇರಿಸಿಕೊಳ್ಳಬಹುದು. ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಯಾರು ಕೊಡುತ್ತಾರೆಯೋ ಅಂಥವರು ಹೆಚ್ಚು ಕಾಲ ಬಾಳುತ್ತಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.